ಎಲ್ಲ ವಿದ್ಯಾರ್ಥಿನಿಯರಿಗೆ 10ನೇ ತರಗತಿ ಸಮಾಜ ವಿಜ್ಞಾನ ಪಾಠಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೂ ನನ್ನ ಹೆಸರು ಬಿಜಿ ಮಂಜುನಾಥ್, ಸಹ ಶಿಕ್ಷಕರಾಗಿ ಶ್ರೀ ತೆಲುಗುಬಾಳ ಸಿದ್ಧ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಅನೇಕ ಸಾಮ್ರಾಜ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಭಾರತದಲ್ಲಿ ಆಡಳಿತವನ್ನ ನಡೆಸಿ ಅವನತಿಯಾಗಿರ್ತಕ್ಕಂತಹ ಅನೇಕ ದೇಶೀಯ ಸಾಮ್ರಾಜ್ಯಗಳ ಹೆಸರುಗಳನ್ನು ನೀವು ಗಮನಿಸಿದ್ದೀರಿ ಅಲ್ವಾ? ಹಾಗಾದ್ರೆ ಯಾವ್ಯಾವ ಸಾಮ್ರಾಜ್ಯಗಳು ನಮ್ಮ ದೇಶದಲ್ಲಿ ಆಡಳಿತವನ್ನ ನಡೆಸಿವೆ ಅಂತ, ಆಳ್ವಿಕೆ ನಡೆಸಿರುವ ಮನೆತನಗಳ ಹೆಸರನ್ನ, ಸಾಮ್ರಾಜ್ಯಗಳ ಹೆಸರನ್ನ ನೀವೀಗ ಹೇಳ್ಬೇಕು. ಹೇಳಿ. ಇಡೀ ಭಾರತದಲ್ಲಿ 8ನೇ ತರಗತಿಯಲ್ಲಿ ನೀವೇನ್ ತಿಳ್ಕೊಂಡಿದ್ದೀರಿ? ಗಂಗರು, ಕದಂಬರು, ಶಾತವಾಹನರು ಅಲ್ವಾ, ಮೌರ್ಯರು, ಗುಪ್ತರು. ಕರೆಕ್ಟ್. ಹಾಗೆ 9ನೇ ತರಗತಿಯಲ್ಲಿ ನೀವು ಕೂಡ ಇತಿಹಾಸದಲ್ಲಿ ಅನೇಕ ರಾಜರು ಇಲ್ಲಿ ಆಡಳಿತ ನಡೆಸಿದ್ದಾರೆ, ಅನೇಕ ರಾಜ ಮನೆತನದವರು, ಸಾಮ್ರಾಜ್ಯಗಳು ನಮ್ಮ ಭಾರತದಲ್ಲಿ. ಯಾವ್ಯಾವ ಒಂದು ಸಾಮ್ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನ ನಡೆಸಿವೆ? ಹಾಗಾದ್ರೆ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡದಂತೆ ಯಾರ್ಯಾರು? ರಜಪೂತರು, ಹಾಗೆ ಮತ್ತೆ ದೆಹಲಿ ಸುಲ್ತಾನರು, ಮೊಘಲರು, ವಿಜಯನಗರದ ಅರಸರು ಅಲ್ವಾ? ಕರೆಕ್ಟ್. ಹೀಗೆ ಅನೇಕ ರಾಜ ಮನೆತನದವರು ಮಧ್ಯಯುಗದಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನ ನಡೆಸಿದ್ದಾರೆ, ರಾಜ ಮನೆತನಗಳು. ಅಂತ ರಾಜ ಮನೆತನಗಳಲ್ಲಿ ಕೊನೆಯದು ಮೊಘಲ್ ಸಾಮ್ರಾಜ್ಯ, ಅತ್ಯಂತ ಪ್ರಬಲ ಸಾಮ್ರಾಜ್ಯ. ಆ ಮೊಘಲ್ ಸಾಮ್ರಾಜ್ಯ ಅವನತಿ ಆದ್ಮೇಲೆ ಇನ್ನು ಅನೇಕ ಸಣ್ಣ ಪುಟ್ಟ ಚಿಕ್ಕ ಪಾಳೆಗಾರರು, ನಾಯಕರು, ಈ ಮನೆತನಗಳು ಹುಟ್ಟಿಕೊಂಡವು. ಅಂತ ಮನೆತನಗಳಲ್ಲಿ ಯಾವಾದ್ರೂ ಹೆಸರನ್ನ ಹೇಳ್ತೀರಾ? ಚಿತ್ರದುರ್ಗದ ನಾಯಕರ ಮನೆತನ, ಹಾಗೆ ಮತ್ತೆ ಹೀಗೆ ಕೆಳದಿಯ ನಾಯಕರು, ಹಿಕ್ಕೇರಿಯ ನಾಯಕರು, ಹಾಗೆ ನೋಡಿ ಮೈಸೂರಿನ ಅರಸರು ಅಲ್ವಾ, ಮೈಸೂರಿನ ಒಡೆಯರ್ ಮನೆತನದ ಆಳ್ವಿಕೆ. ಹೀಗೆ ಸಣ್ಣ ಪುಟ್ಟ ಪಾಳೆಗಾರರ ಮನೆತನಗಳು ಇಲ್ಲಿ ನಮ್ಮ ಈ ಭಾರತದಲ್ಲಿ ಆಳ್ವಿಕೆಯನ್ನ ನಡೆಸಿದ್ವು. ಅಂತಹ ಮನೆತನಗಳು ಆಡಳಿತ ನಡೆಸ್ತಕ್ಕಂತ ಆಧುನಿಕ ಯುಗದಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿದ್ದಾರೆ ಯುರೋಪಿಯನ್ರು ಅಲ್ವಾ? ಸೊ ಯುರೋಪಿಯನ್ರು ಯಾರ್ಯಾರು ಅಂತ ಹೇಳ್ತೀರಾ ಕ್ರಮಬದ್ಧವಾಗಿ? ಈಗಾಗಲೇ ಮೊದಲನೇ ಪಾಠದಲ್ಲಿ ತಿಳ್ಕೊಂಡಿದ್ರೆ ಡಚ್ಚರು, ಮೊದಲನೇ ಬಂದಿರೋರು ಪೋರ್ಚುಗೀಸರು, ಎರಡನೇದಾಗಿ ಡಚ್ಚರು, ಮೂರನೇದು ಇಂಗ್ಲಿಷರು, ನಾಲ್ಕನೇದಾಗಿ ಫ್ರೆಂಚರು ಅಲ್ವಾ? ದೀರ್ಘಕಾಲ ಉಳಿದಿದ್ದು ಯಾರು ಇದ್ರಲ್ಲಿ? ಇಂಗ್ಲಿಷರು ಅಲ್ವಾ? ಸೊ ಇಂಗ್ಲಿಷರು ಈ ನಮ್ಮ ಭಾರತದಲ್ಲಿದ್ದಂತಹ ಈ ದೇಶೀಯ ಸಾಮ್ರಾಜ್ಯಗಳೊಂದಿಗೆ ಹೋರಾಟವನ್ನ ನಡೆಸಬೇಕಾಗಿತ್ತು. ತಮ್ಮ ಅಸ್ತಿತ್ವದ ಉಳಿವಿಗಾಗಿ, ದೀರ್ಘಕಾಲ ಇಲ್ಲಿ ಸಾಮ್ರಾಜ್ಯವನ್ನ ರಕ್ಷಿಸುವುದಕ್ಕಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಲಿಕ್ಕೆ ಈ ದೇಶೀಯ ಮನೆತನಗಳೊಂದಿಗೆ ಹೋರಾಟವನ್ನ ನಡೆಸಬೇಕಾಗಿತ್ತು ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಈ ದೇಶೀಯ ಮನೆತನಗಳು ಪ್ರಬಲ ಪ್ರತಿರೋಧವನ್ನ ಒಡ್ಡಿವೆಯಾ ಆ ಬ್ರಿಟಿಷರಿಗೆ? ಬ್ರಿಟಿಷರು ಸುಲಭವಾಗಿ ತಮ್ಮ ಅಧಿಕಾರವನ್ನ ಸ್ಥಾಪಿಸಲಿಕ್ಕೆ ಸಾಧ್ಯವಾಗಿಲ್ಲ ನಮ್ಮ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ. ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತ ನೋಡಿ, ಮ್ಯಾಪ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೊ ಈ ಭಾಗ ಏನಿದೆ ದಕ್ಷಿಣ ಭಾಗ, ಸೊ ಇಲ್ಲಿ ಅನೇಕ ರಾಜ ಮನೆತನಗಳ ಪ್ರತಿರೋಧವನ್ನ ಎದುರಿಸಬೇಕಾಗಿತ್ತು ಬ್ರಿಟಿಷರು. ಸೊ ಹಾಗಾದ್ರೆ ನಾವು ಇವತ್ತಿನ ದಿವಸ ಪಾಠದಲ್ಲಿ ಏನ್ ಯಾವ ಪಾಠವನ್ನ ತಿಳ್ಕೊಂತೀವಿ ಅಂದ್ರೆ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಅಂದ್ರೆ ಈ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದು ಪ್ರಬಲ ಮನೆತನ ಇತ್ತು, ಸಾಮ್ರಾಜ್ಯ ಇತ್ತು, ಅದು ಮೈಸೂರು ರಾಜ್ಯ. ಆ ಮೈಸೂರು ರಾಜ್ಯದ ಒಂದು ವಿರೋಧವನ್ನ ಹೇಗೆ ಎದುರಿಸಿದ್ರು ಬ್ರಿಟಿಷರು, ಆ ಮೈಸೂರು ಮನೆತನದಲ್ಲಿ ಯಾರ್ಯಾರು ಪ್ರಸಿದ್ಧಿಗೆ ಬಂದ್ರು, ಯಾರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು, ಇಷ್ಟೆಲ್ಲ ಅಂಶಗಳನ್ನ ನಾವು ಈ ಪಾಠದಲ್ಲಿ ತಿಳ್ಕೊಂತೀವಿ. ಅದರಲ್ಲಿ ಮುಖ್ಯವಾಗಿ ಹೈದರ್ ಅಲಿ, ಟಿಪ್ಪು ಸುಲ್ತಾನ್. ಸೊ ಇವರು ಈ ಒಂದು ಬ್ರಿಟಿಷರನ್ನ ಎದುರಿಸ್ತಾರೆ. ಬ್ರಿಟಿಷರು ಅವರ ಪ್ರತಿರೋಧವನ್ನ ಹೇಗೆ ಅವರು ಎದುರಿಸಿ ಅವರನ್ನು ಕೂಡ ಯುದ್ಧದಲ್ಲಿ ಸೋಲಿಸಿ ಕರ್ನಾಟಕವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ, ಕರ್ನಾಟಕ ಪ್ರದೇಶವನ್ನ ಸಂಪೂರ್ಣವಾಗಿ. ಅದನ್ನ ನಾವು ಇವತ್ತು ತಿಳ್ಕೊಂತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ನಿಮ್ ರಫ್ ನೋಟ್ ಅಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಎಷ್ಟನೇ ಪಾಠ? 4ನೇ ಪಾಠದ ಹೆಸರನ್ನ ನೀವು ಬರ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಪ್ರಮುಖ ಟಿಪ್ಪಣಿಗಳನ್ನ ನೀವು ಬರ್ಕೊಂಡು ಪರೀಕ್ಷೆಗೆ ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಪಾಠದ ಹೆಸರು ಕರ್ನಾಟಕದಲ್ಲಿ
ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಪಾಠದ ಬಗ್ಗೆ ನಾನು ಈ ಒಂದು ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಕರ್ನಾಟಕ ಅಂತಂದ್ರೆ ನೋಡಿ, ಈಗ ಏನೋ ನಾವು ರಾಜ್ಯಗಳನ್ನ ಸುಲಭವಾಗಿ ಹೇಳ್ಬಿಡ್ತೀವಿ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಅಂತ. ಆದ್ರೆ ಬ್ರಿಟಿಷರ ಆಡಳಿತಾವಧಿಯಲ್ಲಿ 18ನೇ ಶತಮಾನದಲ್ಲಿ ನಾವು ಆಗ ಸಂಪೂರ್ಣ ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯ ಅಂತ ಹೇಳ್ತಿದ್ದಿಲ್ಲ. ಮೈಸೂರು ರಾಜ್ಯ, ಹೈದರಾಬಾದ್ ನಿಜಾಮನ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ, ಈ ರೀತಿ ಆ ಒಂದು ಆಡಳಿತದ ಭಾಗಗಳನ್ನ ವಿಂಗಡಣೆ ಮಾಡ್ತಾ ಇದ್ವಿ. ಮತ್ತೆ ಬ್ರಿಟಿಷ್ ಪ್ರಾಂತ್ಯಗಳು, ಮುಂಬೈ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಅಂತ. ಸೊ ಆಗ ಈ ಕರ್ನಾಟಕ ಪ್ರದೇಶ ಅಂದ್ರೆ ನಾವೇನು ಈಗ ಕರ್ನಾಟಕದಲ್ಲಿ ಇದೀವಿ, ಈ ಮೈಸೂರು ರಾಜ್ಯ, ಬೆಂಗಳೂರು, ಕೋಲಾರ ಈ ಜಿಲ್ಲೆಗಳನ್ನ ಒಳಗೊಂಡಂತೆ ನೆರೆಹೊರೆಯ ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ಭಾಗಗಳನ್ನು ಅವತ್ತು ಮೈಸೂರು ರಾಜ್ಯ ತನ್ನ ವಿಸ್ತಾರದಲ್ಲಿ ಹೊಂದಿತ್ತು. ಆ ಮೈಸೂರು ರಾಜ್ಯ ಹೇಗೆ ಬ್ರಿಟಿಷರನ್ನ ಎದುರಿಸ್ತು, ಸೊ ಅದನ್ನ ನಾವೀಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ 18ನೇ ಶತಮಾನವನ್ನ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರಿತೀವಿ. ಇಂಥ ರಾಜಕೀಯ ಸಮಸ್ಯೆಗಳ ಶತಮಾನ ಯಾಕಪ್ಪ ಅಂತಂದ್ರೆ ನೋಡಿ, 1707ರಲ್ಲಿ ಔರಂಗಜೇಬ್ ಅಂತಾನೆ ಮೊಘಲರ ಅರಸ ಇಡೀ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಕೊನೆಯ ಒಂದು ಪ್ರಬಲ ಮನೆತನ ಯಾವುದು? ಮೊಘಲ್ ಸಾಮ್ರಾಜ್ಯ. ಯಾಕಂದ್ರೆ ಅವರ ಆಡಳಿತದಲ್ಲಿ ಇಡೀ ಭಾರತವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಆಡಳಿತವನ್ನ ಸುವ್ಯವಸ್ಥಿತವಾಗಿ ನಡೆಸಿದ್ರು. ಆ ಮೊಘಲ್ ಮನೆತನದಲ್ಲಿ ಕೊನೆಯ ಪ್ರಬಲ ಸುಲ್ತಾನ ಯಾರು ಅಂದ್ರೆ ಔರಂಗಜೇಬ್. ಅವನ ಮರಣ ನಂತರ ಬಂದಿರತಕ್ಕಂಥ ಸುಲ್ತಾನರು ದುರ್ಬಲರಾಗಿರ್ತಾರೆ. ಹಾಗಾಗಿ ದೇಶದಲ್ಲಿ ಅನೈಕ್ಯತೆ ಉಂಟಾಗ್ಬಿಡುತ್ತೆ. ಸಣ್ಣ ಪುಟ್ಟ ರಾಜರು, ಪಾಳೆಗಾರರು, ನಾಯಕರು ಅವರು ಪ್ರಬಲರಾಗಿ ಸ್ವತಂತ್ರರಾಗಿ ತಾವೇ ಆಡಳಿತವನ್ನ ನಡೆಸ್ಕೊಂತಿರ್ತಾರೆ. ಸೊ ಇಂಥ ಒಂದು ರಾಜಕೀಯ ಸಮಸ್ಯೆಗಳು ನಮ್ಮ ಇಡೀ ಭಾರತ ದೇಶದಲ್ಲಿ ನೆಲೆ ಊರಿದ್ವು. ಯಾವಾಗ? 18ನೇ ಶತಮಾನದಲ್ಲಿ. ಯಾವೊಬ್ಬ ಪ್ರಬಲ ರಾಜ ಇರಲಿಲ್ಲ, ಮತ್ತೆ ಇಡೀ ಭಾರತ ಅವನ ಆಳ್ವಿಕೆಗೆ ಒಳಪಟ್ಟಿರಲಿಲ್ಲ. ಅರಾಜಕತೆ ಉಂಟಾಗಿತ್ತು, ರಾಜಕೀಯ ಅಸ್ಥಿರತೆ ಉಂಟಾಗಿತ್ತು. ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ಪ್ರದೇಶದಲ್ಲೂ ನೋಡೋಣ. ಸೊ ಈಗ ಈ ಒಂದು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ನಾವೇನ್ ಕರಿತೀವಿ 18ನೇ ಶತಮಾನ, ಈ ರಾಜಕೀಯ ಸಮಸ್ಯೆಗಳು ಅನೇಕ ರಾಜರುಗಳು ಅಧಿಕಾರಕ್ಕೆ ಬರ್ಲಿಕ್ಕೆ, ಪ್ರವರ್ಧಮಾನಕ್ಕೆ ಬರ್ಲಿಕ್ಕೆ ಕಾರಣ ಆಯ್ತು. ಅವರಲ್ಲಿ ಯಾರಪ್ಪ ಅಂದ್ರೆ ಪ್ರಮುಖವಾಗಿ ಹೈದರ್ ಅಲಿ ಅಂತ ವಿದ್ಯಾರ್ಥಿಗಳು. ಯಾರು? ಹೈದರ್ ಅಲಿ. ಹೈದರ್ ಅಲಿ ಹೇಗೆ ಏಳಿಗೆಗೆ ಬಂದ? ಯಾವ ಸಾಮ್ರಾಜ್ಯದ ದೊರೆಯಾಗಿ ಆಡಳಿತವನ್ನ ನಡೆಸಿದ? ನೋಡಿ, ಇವನು ಮೈಸೂರು ರಾಜ್ಯದ ಸರ್ವಾಧಿಕಾರಿಯಾಗಿ ಆಡಳಿತವನ್ನ ನಡೆಸ್ತಾನೆ. ಯಾರು? ಹೈದರ್ ಅಲಿ. ಅದಕ್ಕಿಂತ ಮುಂಚೆ ಹೈದರ್ ಅಲಿ ಹೇಗೆ ಏಳಿಗೆ ಬಂದ ಅದನ್ನ ನಾವು ತಿಳ್ಕೋಣ. ಯಾಕಂದ್ರೆ ಪರೀಕ್ಷೆಯಲ್ಲಿ ಒಂದೊಂದ್ಸರಿ ಹೈದರ್ ಅಲಿಗೆ ಏಳಿಗೆಯನ್ನ ತಿಳಿಸಿ ಅಂತ ಕೇಳ್ತಾರೆ. ಅವಾಗ ನಾನು ಏನ್ ತಿಳಿಸ್ಕೊಡ್ತೀನಿ ಅಷ್ಟು ಪಾಯಿಂಟ್ಸ್ ನ ಬರೀಬೇಕಾಗುತ್ತೆ. ಹೈದರ್ ಅಲಿಯ ಏಳಿಗೆ ಹೆಡಿಂಗ್ ನಾನೀಗಾಗ್ಲೇ ಹೇಳಿದೆ, ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಎಷ್ಟನೇ ಶತಮಾನವನ್ನ ಕರೀತಾರೆ? 18ನೇ ಶತಮಾನ. ಇಂಥ ರಾಜಕೀಯ ಸಮಸ್ಯೆಗಳ ಶತಮಾನದಲ್ಲಿ ಹೈದರ್ ಅಲಿ ಪ್ರವರ್ಧಮಾನಕ್ಕೆ ಬರ್ತಾನೆ. ನೋಡಿ, ಮೈಸೂರು ರಾಜ್ಯದಲ್ಲಿ ಕೇವಲ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇವೆಗೆ ಸೇರಿರ್ತಾನೆ. ಯಾರು? ಹೈದರ್ ಅಲಿ. ಇವನು ತನ್ನ ಚಾಣಾಕ್ಷ ನೀತಿಯಿಂದ, ರಾಜನೀತಿಯಿಂದ ಆ ಒಂದು ಮೈಸೂರು ಸೈನ್ಯದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ತಾನೆ. ನೋಡಿ, ಆ ಮೈಸೂರು ರಾಜ್ಯದಲ್ಲಿ ಅವತ್ತು ಅರಾಜಕತೆ ಸೃಷ್ಟಿಯಾಗಿತ್ತು. ಹೇಗಪ್ಪ ಅಂತಂದ್ರೆ, ಚಿಕ್ಕದೇವರಾಜ ಒಡೆಯರ್, ಮೈಸೂರಿನ ಒಡೆಯರ್ ಏನಿದ್ರು ಅವರು ಅತ್ಯಂತ ಪ್ರಬಲ ರಾಜರಾಗಿದ್ರು. ಅವರ ಮರಣ ನಂತರ ಬಂದಿರ್ತಕ್ಕಂಥವ್ರು ಯಾರು ಪ್ರಬಲರಾಗಿರಲ್ಲ. ಯಾರು? ಒಡೆಯರ್ ಅಂತಂದ್ರೆ ರಾಜರು ಅಂತ ಇಲ್ಲಿ. ಚಿಕ್ಕದೇವರಾಜ ಒಡೆಯರ್ ನಂತರ ಬಂದಿರ್ತಕ್ಕಂಥ ದೊರೆಗಳು ಯಾರು ಪ್ರಬಲರಾಗಿರಲ್ಲ. ಹಾಗಾಗಿ ಮೈಸೂರು ರಾಜ್ಯ 1704ರಿಂದ ಈಚೆಗೆ, ಕ್ರಿಸ್ತಶಕ 1704ರಿಂದ ಈಚೆಗೆ ದುರ್ಬಲವಾಗ್ತಾ ಹೋಗುತ್ತೆ. ಸೊ ಅಂತ ಸಮಯದಲ್ಲಿ ಅಲ್ಲಿನ ದಳವಾಯಿಗಳು ರಾಜರನ್ನ ಮೂಲೆ ಗುಂಪು ಮಾಡಿ ಇವರು ಆಡಳಿತವನ್ನ ವಹಿಸ್ಕೊಳ್ತಾರೆ. ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಇರ್ತಾರೆ. ಆ ಇಮ್ಮಡಿ ಚಿಕ್ಕದೇವರಾಜ ಒಡೆಯರ ನಂತರ ಆ ಇಮ್ಮಡಿ ಕೃಷ್ಣರಾಜ ಒಡೆಯರ ಅಧಿಕಾರಾವಧಿಯಲ್ಲಿ ದಳವಾಯಿಗಳು ಪ್ರವರ್ಧಮಾನಕ್ಕೆ ಬಂದು ಮೈಸೂರು ರಾಜ್ಯ ದಳವಾಯಿಗಳು ಹೇಳ್ದಾಗೆ ಕೇಳಬೇಕು. ಸೊ ಹಂಗೆ ನಿರ್ಮಾಣ ಆಗಿತ್ತು. ಹಾಗಾಗಿ ರಾಜ ಬರೀ ನಾಮಕಾವಸ್ಥೆ ಇದ್ದ. ಆದ್ರೆ ಹೈದರ್ ಅಲಿ ಏನ್ ಮಾಡ್ದ? ಅಲ್ಲಿನ ಅರಾಜಕತೆಯನ್ನ ಗಮನಿಸಿ ಆ ಮೈಸೂರು ಸೈನ್ಯ ಆ ದಳವಾಯಿಗಳ ನಾಯಕತ್ವದಲ್ಲಿ ಎಲ್ಲೆಲ್ಲಿ ಆಕ್ರಮಣ ಮಾಡ್ತಾ ಇತ್ತು. ಉದಾಹರಣೆಗೆ ದಿಂಡುಗಲ್,
ಸೊ ಈ ರೀತಿ ಪ್ರದೇಶಗಳ ಮೇಲೆ ಮರಾಠರ ಮೇಲಿನ ಆಕ್ರಮಣ, ಇಂಥ ಒಂದು ಆಕ್ರಮಣದಲ್ಲಿ ಆ ಒಂದು ಮೈಸೂರು ಸೈನ್ಯದಲ್ಲಿ ಅಪಾರ ಪರಾಕ್ರಮವನ್ನು ಪ್ರದರ್ಶಿಸುತ್ತಾನೆ ಯಾರು, ಹೈದರಾಲಿ. ಸೊ ಹಾಗಾಗಿ ಬಹುಬೇಗನೆ ದಳವಾಯಿಗಳು ಏನ್ ಮಾಡ್ತಾರೆ, ಇವನನ್ನ ಫೌಜದಾರನನ್ನಾಗಿ ಮಾಡ್ತಾರೆ, ದಿಂಡುಗಲ್ಲಿನ ಫೌಜದಾರನಾಗಿ. ನೋಡಿ, ಸಾಮಾನ್ಯ ಸೈನಿಕನಾಗಿ ಸೇರ್ಕೊಂಡು ತದನಂತರ ಏನಾಗಿದ್ದಾನೆ ಇವನು, ದಿಂಡುಗಲ್ಲಿನ ಫೌಜದಾರನಾಗಿದ್ದಾನೆ. ಅಂದ್ರೆ ಒಂದು ಸಣ್ಣ ಸೈನ್ಯದ ಮುಖ್ಯಸ್ಥ. ತದನಂತರ ಆ ಮರಾಠರು ಏನು ಮೈಸೂರು ರಾಜ್ಯದ ಮೇಲೆ ಆಕ್ರಮಣವನ್ನ ಮಾಡ್ತಾರೆ, ಆ ಆಕ್ರಮಣವನ್ನು ಎದುರಿಸಲಿಕ್ಕೆ ಹೈದರಾಲಿ ತನ್ನ ಸೈನ್ಯದೊಂದಿಗೆ ಹೋಗಿ ಆ ಮೈಸೂರಿನಲ್ಲಿ ಹೋರಾಟವನ್ನ ಮಾಡಿ ಮರಾಠರನ್ನ ಹಿಮ್ಮೆಟ್ಟಿಸಿರ್ತಾನೆ. ಸೊ ಹಾಗಾಗಿ ಬಹುತೇಕರು ದಳವಾಯಿಗಳಿಗಿಂತಲೂ ಹೈದರಾಲಿ ಪ್ರಬಲವಾಗಿದ್ದಾನೆಂದು ತಿಳಿದು, ಅಷ್ಟೇ ಅಲ್ಲದೆ ಆ ಇಮ್ಮಡಿ ಕೃಷ್ಣರಾಜ, ಎರಡನೇ ಕೃಷ್ಣರಾಜ ಅಂತ ಏನು ಒಡೆಯರ್ ದೊರೆಗಳಿದ್ರು, ರಾಜರು, ಅವರನ್ನ ಅಧಿಕಾರದಿಂದ ತೆಗೆದುಹಾಕಿ ಇವನೇ ಸರ್ವಾಧಿಕಾರಿಯಾಗಿ ದಳವಾಯಿಗಳನ್ನ ಮೂಲೆ ಗುಂಪು ಮಾಡಿ ಸರ್ವಾಧಿಕಾರಿಯಾಗಿ ಅಧಿಕಾರಕ್ಕೆ ಬರ್ತಾನೆ. ಎಲ್ಲಿ, ಮೈಸೂರಿನಲ್ಲಿ. ಇಷ್ಟು ಹೈದರಾಲಿ ಏಳಿಗೆಗೆ ಬಂದಂತಹ ರೀತಿ. ಸೊ ಇದನ್ನ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳ್ತಾರೆ, ಅವಾಗ ಇಷ್ಟು ಪಾಯಿಂಟ್ಗಳನ್ನ ಬರಿಬೇಕು. ಮೊದಲನೇ ಪಾಯಿಂಟ್ ಏನು, ಆ ರಾಜಕೀಯ ಸಮಸ್ಯೆಗಳ ಶತಮಾನದಲ್ಲಿ ಹೈದರಾಲಿ ತನ್ನ ಚಾಣಾಕ್ಷ ನೀತಿಯನ್ನ ಉಪಯೋಗಿಸಿದ. ಮೊದಲನೇ ಪಾಯಿಂಟ್, 18ನೇ ಶತಮಾನದ ರಾಜಕೀಯ ಸಮಸ್ಯೆಗಳ ಅವಧಿಯಲ್ಲಿ ತನ್ನ ಚಾಣಾಕ್ಷ ನೀತಿಯಿಂದ ಮೈಸೂರಿನಲ್ಲಿ ಅಥವಾ ಮೈಸೂರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದನು. ಎರಡನೇ ಪಾಯಿಂಟ್, ಮೈಸೂರು ರಾಜ್ಯದ ಅನೇಕ ಆಕ್ರಮಣಗಳಲ್ಲಿ ಅಂದ್ರೆ ಯಾವ್ಯಾವ ಆಕ್ರಮಣಗಳು, ದೇವರಹಳ್ಳಿ, ಆರ್ಕಾಟ್, ಇನ್ನು ಮುಂತಾದ ಆಕ್ರಮಣಗಳಲ್ಲಿ ಇವನು ಅಪಾರ ಪರಾಕ್ರಮ ತೋರಿಸಿದನು. ಹೈದರಾಲಿ ಮೈಸೂರು ಸೈನ್ಯದಲ್ಲಿ ಕೇವಲ ಸೈನಿಕನಾಗಿ ಸೇವೆ ಸೇರ್ಕೊಂಡು ಮೈಸೂರು ರಾಜ್ಯ ಯಾವ್ಯಾವ ರಾಜ್ಯದ ಮೇಲೆ ಆಕ್ರಮಣ ಮಾಡುತ್ತೆ ಆ ರಾಜ್ಯಗಳಲ್ಲಿ ಇವನು ಅತ್ಯುತ್ತಮವಾದ ತನ್ನ ಶೌರ್ಯ ಪರಾಕ್ರಮವನ್ನು ತೋರಿಸಿರ್ತಾನೆ. ಹಾಗಾಗಿ ಇವನನ್ನ ಏನ್ ಮಾಡ್ತಾರೆ, ದಿಂಡುಗಲ್ಲಿನ ಫೌಜದಾರನನ್ನಾಗಿ ಮಾಡ್ತಾರೆ. ದಿಂಡುಗಲ್ಲಿನ ಫೌಜದಾರನಾದ. ನೆಕ್ಸ್ಟ್, ಮೈಸೂರು ರಾಜ್ಯದ ಮೇಲೆ ಮರಾಠರ ಆಕ್ರಮಣವನ್ನ ಮಾಡ್ತಾರೆ. ಆ ಆಕ್ರಮಣವನ್ನ ತಡಿತಾನೆ ಯಾರು, ಹೈದರಾಲಿ. ತಡೆದು ದಳವಾಯಿಗಳನ್ನು ಮೂಲೆ ಗುಂಪು ಮಾಡಿದನು. ದಳವಾಯಿಗಳನ್ನು ಅಧಿಕಾರದಿಂದ ತೆಗೆದನು.
ಅಧಿಕಾರದಿಂದ ಕೆಳಗಿಳಿಸ. ನೋಡಿ, ದೇವರಾಜಯ್ಯ ನಂಜರಾಜ ಅಂತ ದಳವಾಯಿಗಳಿದ್ರು ಮೈಸೂರಿನಲ್ಲಿ. ಅವರು ಇಮ್ಮಡಿ ರಾಜನನ್ನ ಕೇವಲ ನಾಮಕಾವಸ್ಥೆ ರಾಜನನ್ನಾಗಿ ಮಾಡಿ ಅವ್ರ ಅಧಿಕಾರದಿದ್ರು. ಅವ್ರನ್ನ ಅಧಿಕಾರದಿಂದ ಮೂಲೆ ಗುಂಪು ಮಾಡಿ ಯಾರನ್ನ, ದಳವಾಯಿಗಳನ್ನ. ಇವನು ಮೈಸೂರು ರಾಜ್ಯದ ಮೇಲಿನ ಆಕ್ರಮಣಗಳನ್ನೆಲ್ಲ ತಡಿತಾನೆ. ಇದರಿಂದ ಮೈಸೂರು ರಾಜ್ಯದ ಬಹುತೇಕ ಜನ ಏನ್ ಮಾಡಿದ್ರು, ಹೈದರಾಲಿಯನ್ನೇ ತಮ್ಮ ರಾಜ ಅಂತ ಒಪ್ಕೊಂಡ್ರು. ಹಾಗಾಗಿ ಇಮ್ಮಡಿ ಕೃಷ್ಣರಾಜನನ್ನ ಅಧಿಕಾರದಿಂದ ತೆಗೆದುಹಾಕಿ, ರಾಜನ ಪದವಿಯಿಂದ ತೆಗೆದುಹಾಕಿ, ಇವನೇ ಸರ್ವಾಧಿಕಾರಿಯಾಗಿ ಮೈಸೂರಿನ ಆಡಳಿತಕ್ಕೆ ಬರ್ತಾನೆ. ಇಮ್ಮಡಿ ಅಂದ್ರೆ ಎರಡನೇ ಅಂತ, ಇಮ್ಮಡಿ ಕೃಷ್ಣರಾಜ ಒಡೆಯರ್. ಅಧಿಕಾರದಿಂದ ತೆಗೆದುಹಾಕಿ ಹೈದರಾಲಿ ಮೈಸೂರಿನ ಸರ್ವಾಧಿಕಾರಿಯಾದನು. ಮೈಸೂರಿನ ಸರ್ವಾಧಿಕಾರಿಯಾದನು. ನೋಡಿ, ಹೈದರಾಲಿ ಹೇಗೆ ಹೇಳಿಕೆಗೆ ಬಂದ ಅಂದ್ರೆ ನೀವು ಇದನ್ನ ಇಷ್ಟು ಪಾಯಿಂಟ್ಸ್ ಅನ್ನ ಹೇಳ್ಬೇಕು ವಿದ್ಯಾರ್ಥಿಗಳೇ. ಈಗ ಹೈದರಾಲಿ ಹೇಗೆ ಹೇಳಿಕೆ ಬಂದಿದ್ದಾನೆ, ಹೈದರಾಲಿ ಒಂದು ಭಾವಚಿತ್ರನ ನಾನು ನಿಮಗೆ ಗಮನಿಸ್ತೀನಿ, ನೀವು ನೋಡ್ಬೇಕಾಗುತ್ತೆ. ಇವರು ಹೈದರಾಲಿ ಮೈಸೂರು ರಾಜ್ಯದ ಸರ್ವಾಧಿಕಾರಿ. ಗಮನಿಸಿದ್ರಲ್ಲ ಹೈದರಾಲಿಯ ಭಾವಚಿತ್ರವನ್ನ. ಸರಿ, ಸೊ ಹೀಗೆ ಹೈದರಾಲಿ ಹೇಳಿಕೆಗೆ ಬಂದಿದ್ದಾರೆ. ಇನ್ನ ಹೇಳಿಕೆಗೆ ಬಂದ ತಕ್ಷಣವೇ 18ನೇ ಶತಮಾನದಲ್ಲಿ ಬ್ರಿಟಿಷರು ಈ ಬಂಗಾಳ, ಉತ್ತರ ಭಾರತ, ದಕ್ಷಿಣ ಭಾರತವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ಮೇಲೆ ಇಂಥ ಸಣ್ಣ ಪಾಳೆಗಾರ ಮನೆತನಗಳು, ನಾಯಕರ ಮನೆತನಗಳನ್ನ ಎದುರಿಸಬೇಕಾಗಿತ್ತು. ಅದರಲ್ಲಿ ಹೈದರಾಲಿಯ ಪ್ರತಿರೋಧವನ್ನು ಕೂಡ ಅವರು ಎದುರಿಸಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಬ್ರಿಟಿಷರು ಮತ್ತು ಹೈದರಾಲಿಗೆ ಕದನಗಳು ನಡೆದವು. ಅಂದ್ರೆ ಹೈದರಾಲಿಗ ಯಾವ ರಾಜ್ಯದ ರಾಜ? ಮೈಸೂರು ರಾಜ್ಯದ ರಾಜ, ಸರ್ವಾಧಿಕಾರಿ. ಹಾಗಾಗಿ ಮೈಸೂರು ರಾಜ್ಯಕ್ಕೂ ಬ್ರಿಟಿಷರಿಗೂ ನಡೆದಂತ ಕದನಗಳನ್ನ ನಾವು ಆಂಗ್ಲೋ ಮೈಸೂರು ಯುದ್ಧಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಬ್ರಿಟಿಷರು ಈ 4 ಕದನಗಳನ್ನ ಮಾಡಿದ್ದಾರೆ ಮೈಸೂರು ರಾಜ್ಯದೊಂದಿಗೆ. ಇವುಗಳಲ್ಲಿ ಈ ಕದನಗಳನ್ನ ಮಾಡ್ಲಿಕ್ಕೆ ಕಾರಣಗಳೇನು ಮತ್ತು ಈ ಕದನದ ಗತಿ ಪರಿಣಾಮಗಳನ್ನ ನಾನೀಗ ತಿಳಿಸ್ಕೊಡ್ತೀನಿ. ಹೈದರಾಲಿ ಹೇಗೆ ಹೇಳಿಕೆಗೆ ಬಂದ ಅಂದ್ರೆ ಇಷ್ಟು ಪಾಯಿಂಟ್ ಗಳನ್ನ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬ್ರಿಟಿಷರು ಮತ್ತು ಮೈಸೂರು ರಾಜ್ಯದೊಂದಿಗೆ ನಡುವೆ ನಡೆದಂತ ಹೋರಾಟಗಳು, ಅವನ್ನ ನಾವೇನಂತ ಹೇಳ್ತೀವಿ? ಆಂಗ್ಲೋ ಮೈಸೂರು ಯುದ್ಧಗಳು. ಎಷ್ಟು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿವೆ? 4 ಆಂಗ್ಲೋ ಮೈಸೂರು ಯುದ್ಧಗಳು. ಈಗ 1ನೆಯ ಆಂಗ್ಲೋ ಮೈಸೂರು ಯುದ್ಧ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಇದು ಕ್ರಿಸ್ತಶಕ 1767ರಿಂದ 1769 2 ವರ್ಷಗಳವರೆಗೂ ನಡೆಯುತ್ತೆ. ಮೈಸೂರು ರಾಜ್ಯಕ್ಕೂ ಮತ್ತು ಬ್ರಿಟಿಷರಿಗೂ 2 ವರ್ಷಗಳವರೆಗೂ ನಡೆದಿದೆ. 1767ರಿಂದ 1769ರವರೆಗೂ. ಮೊದಲು ಈ ಯುದ್ಧಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳು ಆದ್ಮೇಲೆ ಏನು? ಗತಿ, ಆಮೇಲೆ ಪರಿಣಾಮ. ನಾವು ಯಾವುದೇ ಒಂದು ಯುದ್ಧವನ್ನ ಇತಿಹಾಸದಲ್ಲಿ ಅಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ ಈ 3 ಪಾಯಿಂಟ್ ಅನ್ನ ತಿಳ್ಕೋಬೇಕು. ಯುದ್ಧಕ್ಕೆ ಕಾರಣಗಳೇನು, ಯುದ್ಧದ ಗತಿ, ಮತ್ತೆ ಯುದ್ಧದ ಪರಿಣಾಮಗಳು. ನೋಡಿ ವಿದ್ಯಾರ್ಥಿಗಳೇ, ಈ ದಕ್ಷಿಣ ಭಾರತದಲ್ಲಿ ಇಲ್ಲೊಂದು ಮ್ಯಾಪ್ ನಾನು ನಿಮಗೆ ತೋರಿಸ್ತೀನಿ. ಈಗ ಈ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ಅವತ್ತು
ಯಾರು ಪ್ರಬಲ ವಿರೋಧಿಗಳಾಗಿದ್ರಪ್ಪ ಅಂತಂದ್ರೆ ಈ ಒಂದು ಮರಾಠ ಸಾಮ್ರಾಜ್ಯ, ಯಾವುದು ಮರಾಠ ಸಾಮ್ರಾಜ್ಯ. ಹಾಗೆಯೇ ಇಲ್ಲಿ ಹೈದರಾಬಾದ್ ನಿಜಾಮನ ಸಾಮ್ರಾಜ್ಯ, ಹೈದರಾಬಾದ್ನ ನಿಜಾಮನ ಸಾಮ್ರಾಜ್ಯ. ಸೊ ಅದೇ ರೀತಿಯಾಗಿ ಈ ಅದರ ಕೆಳಭಾಗದಲ್ಲಿ ಕರ್ನಾಟಕ ಭಾಗದಲ್ಲಿರೋದು ಮೈಸೂರು ರಾಜ್ಯ. ಮೈಸೂರು ರಾಜ್ಯ, ಈ ಮೈಸೂರು ರಾಜ್ಯದಲ್ಲಿ ಯಾರು ಆಡಳಿತ ನಡೆಸ್ತಾ ಇದ್ದಾರೆ? 18ನೇ ಶತಮಾನದಲ್ಲಿ 1767ರ ಅವಧಿಯಲ್ಲಿ ಅಂದ್ರೆ ಹೈದರಾಲಿ ಮೈಸೂರು ರಾಜ್ಯದಲ್ಲಿ. ಈ ಮರಾಠರನ್ನ ಹೈದರಾಬಾದ್ರನ್ನ ಕರ್ನಾಟಕ ಯುದ್ಧಗಳಲ್ಲಿ ಅವುಗಳಲ್ಲಿ ಆಂಗ್ಲ ಮರಾಠ ಯುದ್ಧಗಳಲ್ಲೆಲ್ಲ ಸೋಲಿಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಮೈಸೂರು ರಾಜ್ಯಕ್ಕೆ ಇವರಿಬ್ಬರ ಸಹಕಾರವನ್ನ ಪಡೆದು, ಮರಾಠರ ಸಹಕಾರ, ಹೈದರಾಬಾದ್ ನಿಜಾಮನ ಸಹಕಾರವನ್ನ ಪಡೆದು ಮೈಸೂರು ರಾಜ್ಯವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಬೇಕು ಅಂತ ಆಲೋಚನೆ ಮಾಡ್ತಾರೆ. ಯಾರು? ಬ್ರಿಟಿಷರು. ಈ ನಿಟ್ಟಿನಲ್ಲಿ ಇವರಿಬ್ಬರ ನಡುವೆ ಒಪ್ಪಂದಗಳನ್ನ ಮಾಡ್ಕೊಂತಾರೆ. ಯಾರು? ಬ್ರಿಟಿಷರು. ಯಾರನ್ನ ಸೋಲಿಸ್ಲಿಕ್ಕೆ? ಮೈಸೂರಿನ ಹೈದರಾಲಿಯನ್ನ ಸೋಲಿಸ್ಲಿಕ್ಕೆ ಯುದ್ಧದಲ್ಲಿ. ಯಾರನ್ನ? ಮರಾಠರನ್ನ ಮತ್ತು ಹೈದರಾಬಾದ್ನ ನಿಜಾಮರನ್ನ ಸೇರಿಸಿ ಮುಟ್ಟುವ ಒಂದು ಒಪ್ಪಂದವನ್ನ, ಮೈತ್ರಿಕೂಟವನ್ನ, ತ್ರಿಪಕ್ಷ ಕೂಟವನ್ನ ರಚನೆ ಮಾಡ್ಕೊಂತಾರೆ. ಯಾರು? ಬ್ರಿಟಿಷರು. ನೋಡಿ, ಸೊ ಆ ಒಂದು ಯಾಕೆ ಹೈದರಾಲಿಯ ಮೇಲೆ ಆಕ್ರಮಣ ಮಾಡಿ ಮೈಸೂರು ರಾಜ್ಯವನ್ನು ವಶಪಡಿಸಿಕೊಂಡು ತಮ್ಮ ನಡುವೆ ಹಂಚಿಕೊಳ್ತಕ್ಕಂತ ಒಂದು ಯೋಜನೆಯನ್ನ ಇಟ್ಕೊಂಡು ಬ್ರಿಟಿಷರು ಈ ಒಂದು ಮೈತ್ರಿಕೂಟವನ್ನ ರಚನೆ ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮೈತ್ರಿಕೂಟವನ್ನ ರಚನೆ ಮಾಡಿದ್ದನ್ನ ಗಮನಿಸಿದಂತ ಹೈದರಾಲಿ ಏನ್ ಮಾಡ್ಬಿಡ್ತಾನೆ? ಮರಾಠರು ಮತ್ತು ನಿಜಾಮರನ್ನ ಆ ಒಕ್ಕೂಟದಿಂದ ಬೇರ್ಪಡುವಂತೆ ಮಾಡ್ತಾನೆ. ನೋಡಿ, ಹೈದರಾಬಾದ್ ನಿಜಾಮನಿಗೆ ಕೆಲವು ಪ್ರದೇಶಗಳನ್ನ ಬಿಟ್ಕೊಡ್ತೀನಿ ಅಂತ, ಮರಾಠರಿಗೆ ಕಪ್ಪ ಕಾಣಿಕೆ ರೂಪದಲ್ಲಿ ಹಣವನ್ನ ಕೊಡ್ತಾನೆ. ಸೊ ಹೀಗೆ ಆ ಬ್ರಿಟಿಷರ ಒಕ್ಕೂಟದಿಂದ ಬೇರ್ಪಡುವಂತೆ, ಅವರಿಬ್ರು ಬೇರ್ಪಡುವಂತೆ ಮಾಡ್ದ. ಯಾರು? ಹೈದರಾಲಿ. ತದನಂತರ ಹೈದರಾಬಾದ್ನ ನಿಜಾಮನನ್ನ ಸೇರಿಸ್ಕೊಂಡು ಆ ಬ್ರಿಟಿಷರ ಅಧೀನಕ್ಕೆ ಸೇರಿದಂತ ಆರ್ಕಾಟ್, ಈ ಭಾಗ ಏನ್ ಬರುತ್ತೆ, ಆರ್ಕಾಟ್ ಪ್ರದೇಶದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಯಾರು? ಹೈದರಾಲಿ. ಇದು ಬ್ರಿಟಿಷರು ಮತ್ತೆ ಹೈದರಾಲಿ ನಡುವೆ ಯುದ್ಧ ಆರಂಭ ಆಗಲಿಕ್ಕೆ ಕಾರಣ ಆಗುತ್ತೆ. ಇದು 1ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ. ಇಷ್ಟು ಪಾಯಿಂಟ್ ಅನ್ನ ಬರಿಬೇಕು ವಿದ್ಯಾರ್ಥಿಗಳೇ. 1ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು ಅಂತ ಬರ್ಕೊಡ್ರಿ. ಮೊದಲನೇ ಪಾಯಿಂಟ್, ಬ್ರಿಟಿಷರು ಒಕ್ಕೂಟ ಸೈನ್ಯ ಸ್ಥಾಪಿಸಿದ್ದು. ಒಕ್ಕೂಟ ಸೈನ್ಯವನ್ನು ಹೈದರಾಲಿ ವಿರುದ್ಧ ರಚಿಸಿದರು. ಯಾರೋ? ಬ್ರಿಟಿಷರು. ನೆಕ್ಸ್ಟ್ ಹೈದರಾಲಿ ಏನ್ ಮಾಡ್ತಾನೆ? ಆ ಒಕ್ಕೂಟವನ್ನ ವಿಭಜಿಸ್ತಾನೆ. ಯಾವ ರೀತಿ ಅಂದ್ರೆ, ಮರಾಠರು ಮತ್ತು ನಿಜಾಮರನ್ನ ಬ್ರಿಟಿಷರೊಂದಿಗೆ ಸೇರ್ದಂಗೆ ಆ ಒಕ್ಕೂಟವನ್ನ ಒಡೆದಾಕ್ತಾನೆ. ಹೈದರಾಲಿ ಮರಾಠರು ಮತ್ತು ನಿಜಾಮನನ್ನು ಯುದ್ಧದಲ್ಲಿ ನಿಜಾಮನನ್ನು ಈ ಒಕ್ಕೂಟದಿಂದ ಬೇರ್ಪಡಿಸಿದರು. ಹೇಗೆ ಅಂತ ನಾನು ಹೇಳಿದೆ ನಿಮಗೆ ಅಲ್ವಾ? ಮರಾಠರನ್ನ ಮತ್ತೆ ನಿಜಾಮರನ್ನ. ನೆಕ್ಸ್ಟ್ ಹೈದರಾಲಿ, ಕೊನೆ ಪಾಯಿಂಟ್ 1ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ. ಹೈದರಾಲಿ ನಿಜಾಮನೊಂದಿಗೆ ಸೇರಿ ಆರ್ಕಾಟ್ ಮೇಲೆ ಆಕ್ರಮಣ ಮಾಡಿದನು. ಯಾವ ಪ್ರದೇಶ? ಆರ್ಕಾಟ್ ಮೇಲೆ ಆಕ್ರಮಣ ಮಾಡಿದನು. ಸೊ ಇದು 1ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ. ಇದರಿಂದ ಬ್ರಿಟಿಷರು ಏನ್ ಮಾಡಿದ್ರು? ಹೈದರಾಲಿಯ ವಿರುದ್ಧ ಯುದ್ಧವನ್ನ ಹೂಡಿದ್ರು. ಅನೇಕ ಪ್ರದೇಶಗಳಲ್ಲಿ ಈ ಯುದ್ಧಗಳು ಸಂಭವಿಸ್ತವೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನೀವು 1ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನ ತಿಳ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ಈ ಆಂಗ್ಲೋ ಮೈಸೂರು ಯುದ್ಧದ ಗತಿಯನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ನಿಜಾಮರೊಂದಿಗೆ ಸೇರ್ಕೊಂಡಂತ ಹೈದರಾಲಿ ಅನೇಕ ಕಡೆ ಯುದ್ಧವನ್ನ ಮಾಡ್ತಾನೆ.
ತಿರುಚನಪಳ್ಳಿ ನೋಡಿ ಮ್ಯಾಪ್ ಅಲ್ಲಿ ಗಮನಿಸಿ, ತಿರುಚನಪಳ್ಳಿ, ಅದೇ ರೀತಿಯಾಗಿ ಹಂಬೂರು ಅಲ್ವಾ. ಸೊ ಹೀಗೆ ತಿರುವಣ್ಣಾಮಲೈ ಈ ಪ್ರದೇಶಗಳ ಮೇಲೆ ಹೋರಾಟವನ್ನ ಮಾಡಿ ಅನೇಕ ಕಡೆ ಇವನು ಸೋಲನ್ನ ಹೋಗ್ತಾನೆ. ತದನಂತರ ಏನ್ ಮಾಡ್ತಾನೆ, ಬ್ರಿಟಿಷರ ಮದ್ರಾಸ್ ಪ್ರಾಂತ್ಯ ಇತ್ತಲ್ಲ ಈ ಭಾಗದಲ್ಲಿ, ಯಾವ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಈ ಮದ್ರಾಸ್ ಪ್ರಾಂತ್ಯದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗ್ತಾನೆ ಯಾರೋ, ಹೈದರಾಲಿ. ಇದರಿಂದ ಬ್ರಿಟಿಷರು ಎದುರು ಬಿಡ್ತಾರೆ. ನಮ್ಮ ಒಂದು ಪ್ರಾಂತ್ಯವನ್ನೇ ಇವರು ವಶಪಡಿಸ್ಕೊಳ್ತಾನೆ, ಸೆಂಟ್ ಜಾರ್ಜ್ ಕೋಟೆ ಅಂತ, ಎಲ್ಲಿ, ಮದ್ರಾಸ್ ಕೋಟೆ. ಸೊ ಈ ಒಂದು ಮದ್ರಾಸ್ ಕೋಟೆ ಮೇಲೆ ಮುತ್ತಿಗೆ ಹಾಕಿದಾಗ ಅನಿವಾರ್ಯವಾಗಿ ಬ್ರಿಟಿಷರು ಹೈದರಾಲಿಯೊಂದಿಗೆ ಒಪ್ಪಂದವನ್ನ ಮಾಡ್ಕೊಂಡು ಆ ಯುದ್ಧವನ್ನ ನಿಲ್ಲಿಸ್ತಾರೆ. ಅದೇ ಯಾವ ಒಪ್ಪಂದ, ಮದ್ರಾಸ್ ಒಪ್ಪಂದ. ಕ್ರಿಸ್ತಶಕ 1769ರಲ್ಲಿ 1769ರಲ್ಲಿ ಯಾವ ಒಪ್ಪಂದ, ಮದ್ರಾಸ್ ಒಪ್ಪಂದ. ಮದ್ರಾಸ್ ಒಪ್ಪಂದ ಯಾರ್ಯಾರ ನಡುವೆ ಆಯ್ತು, ಮದ್ರಾಸ್ ಒಪ್ಪಂದ ಬ್ರಿಟಿಷರು ಮತ್ತು ಹೈದರಾಲಿಯ ನಡುವೆ ಆಯಿತು. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು, ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಎಷ್ಟರಲ್ಲಿ ಆಗಿದೆ ಮದ್ರಾಸ್ ಒಪ್ಪಂದ, 1769ರಲ್ಲಿ. ಇದರ ಪರಿಣಾಮ ಏನು ಹಾಗಾದ್ರೆ, ಈ ಒಪ್ಪಂದದ ಷರತ್ತುಗಳನ್ನೇ ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಅಂತಾನು ಕೂಡ ಕರಿತೀವಿ. ಏನು ಈ ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ, ಪರಸ್ಪರರು ಗೆದ್ದಂತ ಪ್ರದೇಶಗಳನ್ನು ಪರಸ್ಪರರಿಗೆ ಬಿಟ್ಟು ಕೊಡುವುದು. ಎರಡನೇದು, ಪರಸ್ಪರರ ಮೇಲೆ ಯಾರಾದರೂ ಆಕ್ರಮಣ ಮಾಡಿದಾಗ ಪರಸ್ಪರರು ನೆರವಿಗೆ ಬರುವುದು ಅಂತ. ಅಂದ್ರೆ ಹೈದರಾಲಿ ಮೇಲೆ ಬೇರೆ ಯಾರಾದ್ರೂ ಆಕ್ರಮಣ ಮಾಡಿದ್ರೆ, ಅಂದ್ರೆ ಮರಾಠರ ಆಕ್ರಮಣ ಮಾಡಿದ್ರೆ, ನಿಜಾಮ ಆಕ್ರಮಣ ಮಾಡಿದ್ರೆ, ಇನ್ನೊಂದು ಯಾವ್ದೋ ಒಂದು ಮನೆತನ ಆಕ್ರಮಣ ಮಾಡಿದ್ರೆ ಹೈದರಾಲಿಗೆ ಯಾರು ಸಹಾಯ ಕೊಡಬೇಕು, ಬ್ರಿಟಿಷರು ಸಹಾಯ ಕೊಡಬೇಕು ಮುಂದೆ. ಮತ್ತೆ ಬ್ರಿಟಿಷರ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಿದ್ರೆ ಬ್ರಿಟಿಷರಿಗೆ ಯಾರು ಸಹಾಯ ಕೊಡ್ಬೇಕು, ಹೈದರಾಲಿ ಬ್ರಿಟಿಷರಿಗೆ ಸಹಾಯ ಕೊಡ್ಬೇಕಲ್ವಾ. ಸೊ ಇಷ್ಟು ಇಂಥ ಒಂದು ಷರತ್ತನ್ನ ಮಾಡ್ಕೊಂಡು ಮದ್ರಾಸ್ ಒಪ್ಪಂದವನ್ನ ಮಾಡ್ಕೊಂಡು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಿಂತು ಹೋಗುತ್ತದೆ. ಹಾಗಾದ್ರೆ ಮದ್ರಾಸ್ ಒಪ್ಪಂದದ ಷರತ್ತುಗಳೇನು ಅಂತಂದ್ರೆ, ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನ ನೀವು ಹೇಳ್ಬೇಕು ವಿದ್ಯಾರ್ಥಿಗಳು. ಅವ್ನು ಬರ್ಕೊಡ್ರೆ, ಮೊದಲನೇ ಪಾಯಿಂಟ್ ಏನು, ಗೆದ್ದ ಪ್ರದೇಶಗಳನ್ನ ಬಿಟ್ಕೊಡೋದು. ಈಗ ಬ್ರಿಟಿಷರು ಹೈದರಾಲಿಯ ಪ್ರದೇಶಗಳನ್ನ ವಶಪಡಿಸ್ಕೊಂಡಿದ್ದಾರೆ, ಅವುಗಳನ್ನ ಬ್ರಿಟಿಷರು ಬಿಟ್ಕೊಡ್ಬೇಕು. ಮತ್ತೆ ಹೈದರಾಲಿ ಬ್ರಿಟಿಷರ ಪ್ರದೇಶಗಳನ್ನ ವಶಪಡಿಸ್ಕೊಂಡಿದ್ದಾರೆ, ಅವುಗಳನ್ನ ಬಿಟ್ಕೊಡ್ಬೇಕು. ಯಾರಿಗೆ, ಬ್ರಿಟಿಷರಿಗೆ. ಆಯ್ತಾ. ಇನ್ ಎರಡನೇದೈತಲ್ಲ ಅದು ಬಹಳ ಮೇನ್, ಏನಂತಂದ್ರೆ ಪರಸ್ಪರರು ಪರಸ್ಪರರಿಗೆ ಸಹಾಯ ಮಾಡಬೇಕು ಅಂತ. ಯಾವಾಗ, ಯುದ್ಧದ ಸಮಯದಲ್ಲಿ ಅಂತ ಬರ್ಕೊಡ್ರಿ. ಎರಡನೇ ಪಾಯಿಂಟ್, ಹೈದರಾಲಿ ಮತ್ತು ಬ್ರಿಟಿಷರ ಮೇಲೆ ಬೇರೊಂದು ರಾಜಮನೆತನ ಆಕ್ರಮಣ ಮಾಡಿದಾಗ ಪರಸ್ಪರರು ಒಂದುಗೂಡಿ ಹೋರಾಟವನ್ನು ನಡೆಸಬೇಕು. ಅಂದ್ರೆ ಇಬ್ರು ಒಂದುಗೂಡಿ ಹೋರಾಟವನ್ನ ಮಾಡ್ಬೇಕು. ಯಾರ್ಯಾರು, ಹೈದರಾಲಿ ಮತ್ತೆ ಬ್ರಿಟಿಷರು. ಗೊತ್ತಾಯ್ತಾ. ಸೊ ಇದು ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ. ಅಲ್ಲಿಗೆ ಹೈದರಾಲಿ ಮೇಲೆ ಯಾರಾದ್ರೂ ಆಕ್ರಮಣ ಮಾಡ್ಲಿ, ಯಾರು ಸಹಾಯ ಮಾಡ್ಬೇಕು, ಬ್ರಿಟಿಷರು. ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಿದ್ರೆ ಯಾರು ಸಹಾಯ ಮಾಡ್ಬೇಕು, ಹೈದರಾಲಿ ಬ್ರಿಟಿಷ್ಗೆ ಸಹಾಯ ಮಾಡ್ತಾನೆ. ಸೊ ಇಷ್ಟು ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ. ಹಾಗಾದ್ರೆ ಆ ಷರತ್ತುಗಳು ಮುಂದೆ ಈಡೇರ್ತಾವ ಇಲ್ವಾ, ಯಾರು ಉಲ್ಲಂಘಿಸ್ತಾರೆ ನೋಡೋಣ. ಈಗ ನೆಕ್ಸ್ಟ್ ಹೆಡಿಂಗ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ವಿದ್ಯಾರ್ಥಿಗಳು ಬರ್ಕೋಬೇಕಾಗುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು 1780ರಿಂದ 1784ರವರೆಗೂ ನಡೆಯುತ್ತೆ. 1780ರಿಂದ 1784 ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾರ್ಯಾರ ನಡುವೆ ನಡೆಯಿತು, ಮೈಸೂರು ರಾಜ್ಯ ಮತ್ತೆ ಬ್ರಿಟಿಷರ ನಡುವೆ. ಇದಕ್ಕೆ ಕಾರಣ ಏನು ನೋಡಿ, ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಗೈತೆ, ಮದ್ರಾಸ್ ಒಪ್ಪಂದದ. ಆ ಮದ್ರಾಸ್ ಒಪ್ಪಂದದ ಷರತ್ತು ಒಂದು ಮೇನ್ ನಿಮಗೆ ಗೊತ್ತಿದೆ. ಸೊ ಪರಸ್ಪರರ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಿದಾಗ ಪರಸ್ಪರರು ಸಹಾಯ ಮಾಡಬೇಕು ಒಬ್ರಿಗೊಬ್ರು ಅಂತ ಅಲ್ವಾ, ಬ್ರಿಟಿಷರಿಗೆ ಹೈದರಾಲಿಗೆ ಬ್ರಿಟಿಷರು. ಆದ್ರೆ 1780ರ ಅವಧಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಮರಾಠರು ಪೇಶ್ವೆ ಮಾಧವರಾವನ ನಾಯಕತ್ವದಲ್ಲಿ ಮೈಸೂರಿನ ಮೇಲೆ ಆಕ್ರಮಣ ಮಾಡ್ತಾರೆ. ಸೊ ಅಂತ ಸಮಯದಲ್ಲಿ ಮೈಸೂರು ರಾಜ್ಯದ ಹೈದರಾಲಿಗೆ ಯಾರು ಸಹಾಯ ಮಾಡಬೇಕು, ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಸಹಾಯ ಮಾಡ್ಬೇಕಲ್ವಾ. ಆದ್ರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಗಾಳಿಗೆ ತೂರ್ತಾರೆ. ಅಂದ್ರೆ ಯಾವುದೇ ಸೈನಿಕ ನೆರವನ್ನ ಕೊಡಲ್ಲ. ಯಾರಿಗೆ, ಹೈದರಾಲಿಗೆ, ಮೈಸೂರಿನ ಹೈದರಾಲಿಗೆ. ಮರಾಠರ ಆಕ್ರಮಣ ಮಾಡಿದಾಗ ಮೈಸೂರು ರಾಜ್ಯದ ಮೇಲೆ ಆ ಮರಾಠರ ವಿರುದ್ಧ ಹೈದರಾಲಿಗೆ ನೆರವನ್ನ ನೀಡಲಿಲ್ಲ ಯಾರು, ಬ್ರಿಟಿಷರು. ಹಾಗಾಗಿ ಮದ್ರಾಸ್ ಒಪ್ಪಂದಗಳನ್ನ ಈಡೇರಿಸಲಿಕ್ಕೆ
ನಿರಾಕರಿಸಿದ್ರು, ತಿರಸ್ಕರಿಸಿದ್ರು. ಮದ್ರಾಸ್ ಒಪ್ಪಂದದ ಉಲ್ಲಂಘನೆ ಮಾಡಿದ್ರು ಯಾರೋ ಬ್ರಿಟಿಷರು. ಇದು ಮುಂದೆ ಹೈದರ್ ಅಲಿ ಬ್ರಿಟಿಷರನ್ನ ವಿರೋಧಿಸಲಿಕ್ಕೆ ಕಾರಣ ಆಯ್ತು. ಇದು ಕೂಡ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಯ್ತು ವಿದ್ಯಾರ್ಥಿಗಳೇ. ಒಂದನೇದು ಯಾರು ಮದ್ರಾಸ್ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ್ದು? ಬ್ರಿಟಿಷರು. ಬರ್ಕೊಡ್ರಿ ಫಸ್ಟ್ ಪಾಯಿಂಟ್, ಬ್ರಿಟಿಷರು ಮದ್ರಾಸ್ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದರು. ಆಯ್ತಾ? ಮದ್ರಾಸ್ ಒಪ್ಪಂದದ ಉಲ್ಲಂಘನೆ ಮಾಡಿರ್ತಕ್ಕಂಥ ಷರತ್ತುಗಳನ್ನ. ಇನ್ನು ಎರಡನೇ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ, ಅವಾಗ ಏನು ಮೈಸೂರು ರಾಜ್ಯ ದಕ್ಷಿಣ ಭಾರತದಲ್ಲಿ ಇಬ್ಬರೇ ಯುರೋಪಿಯನ್ರು ಪ್ರಬಲ ಆಗಿದ್ದು, ಒಬ್ರು ಬ್ರಿಟಿಷರು, ಇನ್ನೊಬ್ರು ಫ್ರೆಂಚರು. ನೋಡಿ, ಮೈಸೂರು ರಾಜ್ಯ ಯಾವಾಗಲೂ ಫ್ರೆಂಚರಿಗೆ ನೆರವನ್ನ ನೀಡ್ತಾ ಇತ್ತು. ಹಾಗಾಗಿ ಆ ಮಾಯೆ ಎಂಬತಕ್ಕಂಥದ್ದು, ಯಾವುದು ಮಾಯೆ ಎಂಬತಕ್ಕಂಥದ್ದು ಫ್ರೆಂಚರ ಪ್ರಮುಖವಾದಂತ ವಸಾಹತು. ಆ ವಸಾಹತು ಮೇಲೆ ಬ್ರಿಟಿಷರು ಆಕ್ರಮಣ ಮಾಡ್ಬಿಡ್ತಾರೆ. ಯಾವುದ್ರ ಮೇಲೆ? ಮಾಹೆ ಮೇಲೆ. ಮಾಹೆ ಮೇಲೆ ಬ್ರಿಟಿಷರ ಆಕ್ರಮಣ. ನೋಡಿ, ಮಾಹೆ ಮೇಲೆ, ಮಾಹೆ ಎಂಬತಕ್ಕಂಥ ವಸಾಹತು ಯಾರ ವಸಾಹತು? ಇದು ಫ್ರೆಂಚರ ವಸಾಹತು. ಅದರ ಮೇಲೆ ಆಕ್ರಮಣವನ್ನ ಮಾಡಿದ್ರು ಯಾರು? ಬ್ರಿಟಿಷರು. ಆದ್ರೆ ಆ ಒಂದು ಫ್ರೆಂಚರಿಗೆ ಸಂಪೂರ್ಣ ಸಹಕಾರವನ್ನ ನೀಡಿರ್ತಾನೆ ಯಾರು? ಹೈದರ್ ಅಲಿ. ಹಾಗಾಗಿ ಮಾಹೆಯನ್ನ ಬಿಡಿಸ್ಕೊಡ್ಬೇಕಾಗಿತ್ತು. ಯಾರಿಗೆ? ಫ್ರೆಂಚರಿಗೆ. ಸೊ ಹಾಗಾಗಿ ಮಾಹೆ ಮೇಲೆ ಬ್ರಿಟಿಷರು ಆಕ್ರಮಣ ಮಾಡಿದ್ದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಯ್ತು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ 1780ರಿಂದ ಈ ಒಂದು ಯುದ್ಧ ನಡೆಯುತ್ತೆ. ಎಷ್ಟು ವರ್ಷಗಳ ಕಾಲ? 1780ರಿಂದ 84ರವರೆಗೆ. ನೋಡಿ, ಅನೇಕ ಯುದ್ಧಗಳಲ್ಲಿ ಈ ಹೈದರ್ ಅಲಿ ಜಯಗಳಿಸ್ತಾ ಹೋಗ್ತಾನೆ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವನ ಮಗ ಟಿಪ್ಪು ಸುಲ್ತಾನ ತನ್ನ ತಂದೆಗೆ ನೆರವು ನೀಡಲಿಕ್ಕೆ ಅನೇಕ ಕಡೆ ಯುದ್ಧಗಳಲ್ಲಿ ಭಾಗವಹಿಸ್ತಾನೆ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಂತಾನೆ ಹೆಸರುವಾಸಿಯಾಗಿದ್ದಾನೆ ವಿದ್ಯಾರ್ಥಿಗಳೇ. ಈಗ ನಿಮಗೆ ನಾನು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರವನ್ನ ತೋರಿಸ್ತೀನಿ, ದಯವಿಟ್ಟು ಗಮನಿಸಿ. ನೋಡಿದ್ರಲ್ಲ, ಇವರು ಮೈಸೂರಿನ ಹುಲಿ. ಯಾರಿವರು? ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಸರಿ ವಿದ್ಯಾರ್ಥಿಗಳು. ಸೊ ಹಾಗಾದ್ರೆ ಈಗ ನಾವು ಟಿಪ್ಪು ಸುಲ್ತಾನ್ ಕೂಡ ತನ್ನ ತಂದೆಗೆ ಸಹಾಯ ಮಾಡ್ಲಿಕ್ಕೆ ಮಲಬಾರ್ ಪ್ರಾಂತ್ಯಗಳಲ್ಲಿ ಹೋರಾಟ ಮಾಡ್ತಾನೆ. ನೋಡಿ, ಈ ಪ್ರಾಂತ್ಯನ ನಾವು ಮಲಬಾರ್ ಪ್ರಾಂತ್ಯ ಅಂತೀವಿ. ಒಳಗಡೆ ಗುರುತಿಸ್ಬೇಕಿದ್ ನನಗೆ. ಯಾವ ಪ್ರಾಂತ್ಯ ಇದು? ಮಲಬಾರ್ ಪ್ರಾಂತ್ಯ. ಮಲಬಾರ್ ಪ್ರಾಂತ್ಯ. ಇಲ್ಲಿ ಟಿಪ್ಪು ಸುಲ್ತಾನ್ ಹೋರಾಟ ನಡೆಸ್ತಾ ಇರ್ತಾನೆ. ಇವನು ಮೈಸೂರಿನಲ್ಲಿ, ಅಂದ್ರೆ ಈ ದಿಂಡಿಗಲ್ ಅಲ್ಲ, ಯಾವುದು ಫೋರ್ಟನೋವಾ ಅಲ್ವಾ, ಸೋಲಿಗನೂರು, ಅನೇಕ ಕಡೆ ಯುದ್ಧವನ್ನ ಮಾಡ್ತಾ ಇರ್ತಾನೆ ಇಲ್ಲಿ ಹೈದರ್ ಅಲಿ. ಆದ್ರೆ ಇಲ್ಲಿ ಸರ್ ಐರ್ಕೋಟ್ ಎಂಬತಕ್ಕಂತ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ಬಿಡ್ತಾನೆ, ಹೈದರ್ ಅಲಿಯನ್ನ ಪೋರ್ಟನೋವೋ ಎಂಬ ಯುದ್ಧದಲ್ಲಿ ಸೋಲಿಸ್ಬಿಡ್ತಾನೆ. ಯಾವ ಯುದ್ಧದಲ್ಲಿ? ಪೋರ್ಟನೋವೋ. ಪೋರ್ಟನೋವೆ ಎಂಬತಕ್ಕಂತ ಯುದ್ಧದಲ್ಲಿ ಐರ್ಕೋಟ್ ಏನ್ ಮಾಡ್ತಾನೆ? ಹೈದರ್ ಅಲಿಯನ್ನ ಸೋಲಿಸ್ತಾನೆ. ಐರ್ಕೋಟ್ ಹೈದರ್ ಅಲಿನ ಸೋಲಿಸ್ತಾನೆ. ಹೈದರ್ ಅಲಿಯನ್ನು ಸೋಲಿಸಿದನು. ಅಷ್ಟೇ ಅಲ್ಲದೆ ಸೋಲಿಗನೂರು ಯುದ್ಧದಲ್ಲೂ ಕೂಡ ಹೈದರ್ ಅಲಿ ಸೋತು ಹೋಗ್ಬಿಡ್ತಾನೆ. ಹಾಗಾಗಿ ಹೈದರ್ ಅಲಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹಿನ್ನಡೆ ಆಗ್ತಾ ಇರ್ತದೆ. ಸೊ ಇದರಿಂದ ಎದುರಿದಂತಹ ಹೈದರ್ ಅಲಿ ಅದೇ ಟೈಮಲ್ಲಿ ಅವನಿಗೆ ಮಾರಣಾಂತಿಕ ಬೆನ್ನು ಹುಣ್ಣು ಕಾಣಿಸಿಕೊಳ್ಳುತ್ತೆ. ಅನಾರೋಗ್ಯಕ್ಕೆ ತುತ್ತಾಗ್ಬಿಡ್ತಾನೆ. ಯಾರು? ಹೈದರ್ ಅಲಿ ಅನಾರೋಗ್ಯಕ್ಕೆ ತುತ್ತಾಗಿ 1782ರಲ್ಲಿ ಇವನು ನಿಧನ ಹೊಂದ್ಬಿಡ್ತಾನೆ. ಯಾರು? ಹೈದರ್ ಅಲಿ 1782ರಲ್ಲಿ. ಇದರಿಂದ ಟಿಪ್ಪು ಸುಲ್ತಾನನೇ ಇನ್ಮುಂದೆ ಈ ಒಂದು ಯುದ್ಧದ ನಾಯಕತ್ವವನ್ನು ವಹಿಸಿಕೊಂಡು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಮುಂದುವರಿಸಿದ. ಅಷ್ಟೇ ಅಲ್ಲದೆ ನೋಡಿ, ಆತ ಈ ಒಂದು ಮಲಬಾರ್ ತೀರ ಪ್ರದೇಶಗಳನ್ನ ಆಕ್ರಮಣ ಮಾಡ್ತಕ್ಕಂಥ ಸಮಯದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಮಂಗಳೂರು ಮತ್ತು ಬಿದನೂರು ಕೋಟೆಗಳು, ಇಲ್ಲಿ ಬರ್ತದೆ ಮಂಗಳೂರು, ಆ ಕೋಟೆಗಳನ್ನ ವಶಪಡಿಸ್ಕೊಳ್ತಾರೆ. ಸೊ ಹಾಗಾಗಿ
ತಾನು ಕೈ ತಪ್ಪಿದಂತ ಪ್ರದೇಶಗಳನ್ನ ಪುನರ್ ಪಡಿಬೇಕು ಅಂತ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, ಮತ್ತೆ ಮಂಗಳೂರು ಮೇಲೆ ಆಕ್ರಮಣವನ್ನು ಮಾಡಿ ಅದನ್ನ ವಶಪಡಿಸ್ಕೊಳ್ತಾನೆ. ಯಾರು? ಟಿಪ್ಪು ಸುಲ್ತಾನ್. ಆಗ ಅನಿವಾರ್ಯವಾಗಿ ಬ್ರಿಟಿಷರು ಏನ್ ಮಾಡಿದ್ರು, ಟಿಪ್ಪು ಸುಲ್ತಾನನೊಂದಿಗೆ ಮಂಗಳೂರು ಒಪ್ಪಂದವನ್ನು ಮಾಡಿಕೊಂಡರು. ಯಾವ ಒಪ್ಪಂದ? ಮಂಗಳೂರು ಒಪ್ಪಂದ. ಸೊ ಹಾಗಾಗಿ ಮಂಗಳೂರು 1784ರಲ್ಲಿ ಏನು ಆಯ್ತು, ಮಂಗಳೂರು ಒಪ್ಪಂದ. 1784ರಲ್ಲಿ ಮಂಗಳೂರು ಒಪ್ಪಂದ. ಯಾವ ಒಪ್ಪಂದ? ಮಂಗಳೂರು. ಈ ಒಪ್ಪಂದದಿಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಿಂತು ಹೋಯಿತು. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದದ ಅಂದ್ರೆ ಪರಿಣಾಮಗಳೇನು ಅಂತಂದ್ರೆ, ಮಂಗಳೂರು ಒಪ್ಪಂದದ ಷರತ್ತುಗಳನ್ನ ನೀವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆಯ್ತಲ್ಲ ಯುದ್ಧದ ಗತಿ. ಈಗ ಯುದ್ಧದ ಪರಿಣಾಮ ಏನಪ್ಪಾ ಅಂತಂದ್ರೆ, ಈ ಮಂಗಳೂರು ಒಪ್ಪಂದದ ಪ್ರಕಾರ ಪರಸ್ಪರರು ಗೆದ್ದ ಪ್ರದೇಶಗಳನ್ನ ಬಿಟ್ಟು ಕೊಡುವುದು. ಬೇಕಾದ್ರೆ ಪರಿಣಾಮ ಬರ್ಕೋಬಹುದು. ಮಂಗಳೂರು ಒಪ್ಪಂದದ ಷರತ್ತುಗಳು ಏನು ಅಂತ ನೋಡಿ. ಪರಸ್ಪರರು ಗೆದ್ದ ಪ್ರದೇಶಗಳನ್ನು ಪರಸ್ಪರರಿಗೆ ಬಿಟ್ಟು ಕೊಡುವುದು. ಆಯ್ತಾ? ಇನ್ನ ಆ ಒಂದನೇ ಆಂಗ್ಲ ಮೈಸೂರು ಯುದ್ಧದ ಷರತ್ತಿತ್ತಲ್ಲ, ಗೊತ್ತಾಗ್ತೈತೆ, ಸಹಾಯ ಮಾಡಬೇಕು ಅಂತ. ಆದ್ರೆ ಇಲ್ಲಿ ಇವನು ಮದ್ರಾಸ್ ಒಪ್ಪಂದ ಉಲ್ಲಂಘನೆ ಬ್ರಿಟಿಷರು ಮಾಡಿರೋದನ್ನ ತಿಳ್ಕೊಂಡಿದ್ರು. ಯಾರೋ? ಟಿಪ್ಪು ಸುಲ್ತಾನ್. ಅದಕ್ಕೆ ಅವರೊಂದಿಗೆ ಯಾವುದೇ ಒಂದು ರಾಜಿ ಆಗ್ಲಿ ಮತ್ತೆ ಅವರ ಸಹಾಯದ ನಿರೀಕ್ಷೆಯನ್ನ ಮಾಡ್ಲಿಲ್ಲ. ಯಾರು? ಟಿಪ್ಪು ಸುಲ್ತಾನ್. ಸರಿ ವಿದ್ಯಾರ್ಥಿಗಳು, ಈಗ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಅದನ್ನ ಬರ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮುಂದೆ ಯಾವುದು? ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಹಾಗಾದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಿಂದ ಯಾರು ಏಳಿಗೆಗೆ ಬಂದ್ರು ಅಂದ್ರೆ, ಟಿಪ್ಪು ಸುಲ್ತಾನ್ ಏಳಿಗೆಗೆ ಬಂದಿದ್ದಾನೆ. ನೋಡಿ, ಸೊ ಟಿಪ್ಪು ಸುಲ್ತಾನ್ ಪರಮ ವೈರಿಗಳು ಬ್ರಿಟಿಷರು ಅಂತ ತಿಳ್ಕೊಂಡಿದ್ದ. ಯಾಕಪ್ಪ ಅಂತಂದ್ರೆ, ಆ ಬ್ರಿಟಿಷರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ? ಭಾರತಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ. ಹಾಗಾಗಿ ಇವರ ವ್ಯಾಪಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ರೆ, ಅಡ್ಡಿಯನ್ನು ಉಂಟು ಮಾಡಿದ್ರೆ, ಅವರ ಬಲವನ್ನ ಕಡಿಮೆ ಮಾಡಬಹುದು, ಅವರ ಶಕ್ತಿ ಸಾಮರ್ಥ್ಯವನ್ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಚಾಣಾಕ್ಷ ನೀತಿಯನ್ನ ಅವನು ಅನುಸರಿಸಿದ. ಯಾರು? ಟಿಪ್ಪು ಸುಲ್ತಾನ್. ಹಾಗಾಗಿ ಬ್ರಿಟಿಷರು ಈ ಟಿಪ್ಪುವನ್ನ ಎದುರಿಸತೊಡಗಿದ್ರು. ಆ ಟಿಪ್ಪುವನ್ನ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಅವನ ಮೇಲೆ ಆಕ್ರಮಣ ನಡೆಸಲಿಕ್ಕೆ ಯೋಜನೆಗಳನ್ನ ರೂಪಿಸತೊಡಗ್ತಾರೆ. ಯಾರು? ಬ್ರಿಟಿಷರು. ಯಾಕಪ್ಪ ಅಂದ್ರೆ ಬ್ರಿಟಿಷರ ಆ ಒಂದು ವ್ಯಾಪಾರಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಈತ ಮಾಡ್ತಾ ಇದ್ದ. ಅವರ ವ್ಯಾಪಾರಿ ಏಕಸ್ವಾಮ್ಯವನ್ನ ಮುರಿತಕ್ಕಂಥ ಕೆಲಸವನ್ನ ಯಾರು? ಟಿಪ್ಪು ಸುಲ್ತಾನ್ ತನ್ನ ಅನೇಕ ಯೋಜನೆಗಳಿಂದ. ಇದನ್ನ ಮನಗಂಡಂತ ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಟಿಪ್ಪುವನ ಮೇಲೆ ಹೆಚ್ಚು ವೈರತ್ವವನ್ನ ಮೂಡಿಸ್ಕೊಳ್ಳತೊಡಗಿದ್ರು. ಜೊತೆಗೆ ಇವನು ಇಂಗ್ಲಿಷರ ವಿರೋಧಿಗಳು ಅಂತ ಏನಿದ್ರು, ಫ್ರೆಂಚರು, ಯುರೋಪಿಯನ್ರು, ಅವರ ಸ್ನೇಹವನ್ನ ಮಾಡಿಕೊಳ್ಳತೊಡಗಿದ್ರು. ಯಾರು? ಟಿಪ್ಪು ಸುಲ್ತಾನ್. ಸೊ ಈಗ ಅಷ್ಟೇ ಅಲ್ಲದೆ ಇವನು ಬುದ್ಧಿವಂತನಾಗಿದ್ದು ಅನೇಕ ಕೈಗಾರಿಕೆಗಳನ್ನ ನೋಡಿ, ಶ್ರೀರಂಗಪಟ್ಟಣದಲ್ಲಿ ಒಂದು ಮದ್ದುಗುಂಡುಗಳ ಕೈಗಾರಿಕೆಯನ್ನು ಮೊದಲ ಬಾರಿಗೆ ಸ್ಥಾಪಿಸ್ತಾನೆ. ಯಾರು? ಟಿಪ್ಪು ಸುಲ್ತಾನ್. ಹಾಗಾಗಿ ಭಾರತದ ಚರಿತ್ರೆಯಲ್ಲೇ ಅತ್ಯಮೂಲ್ಯವಾದಂತ ಹೆಸರನ್ನ ಇವರು ಪಡ್ಕೊಂಡಿದ್ದಾನೆ. ಮೊದಲ ಬಾರಿಗೆ ಬ್ರಿಟಿಷರನ್ನ ವೀರಾವೇಶದಿಂದ ಎದುರಿಸಿದವರು ಇವರು. ಯಾರು? ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್. ಹಾಗಾಗಿ ಟಿಪ್ಪು ಸುಲ್ತಾನ್ ಹುಲಿಯಂತೆ ಆ ಬ್ರಿಟಿಷರ ಮೇಲೆ ಹೋರಾಟವನ್ನ ಮಾಡಿದ್ದಾರೆ. ಸೊ ಎಲ್ಲ ಕಾರಣಗಳಿಂದ ಅವರು ಮೈಸೂರಿನ ಹುಲಿ ಅಂತಾನೆ ಪ್ರಸಿದ್ಧರಾಗಿದ್ದಾರೆ. ಯಾರು? ಟಿಪ್ಪು ಸುಲ್ತಾನ್. ಸೊ ಇವನ ಅವಧಿಯಲ್ಲೂ ಕೂಡ 2 ಯುದ್ಧಗಳು ನಡೀತವೆ. ಸೊ ಅವು ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಬ್ರಿಟಿಷರನ್ನ ಎದುರಿಸುವಲ್ಲಿ. ಅವುಗಳನ್ನ ತಿಳ್ಕೊಳ್ಳೋಣ. ಈಗ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟರಲ್ಲಿ ನಡೆಯುತ್ತೆ? ಕ್ರಿಸ್ತಶಕ 1792ರಿಂದ 93ವರೆಗೆ ನಡೆಯುತ್ತೆ. ಯಾವುದು? ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಅಂದ್ರೆ 1792ರಿಂದ 92ರವರೆಗೆ 1 ವರ್ಷಗಳ ಕಾಲ ನಡೆಯುತ್ತೆ. ಯಾವುದು? ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಯಾರ್ಯಾರ ನಡುವೆ ನಡೆಯಿತು? ಟಿಪ್ಪು ಸುಲ್ತಾನ್ ಮತ್ತೆ ಬ್ರಿಟಿಷರ ನಡುವೆ. ಮೈಸೂರು ರಾಜ್ಯದ ಟಿಪ್ಪು ಸುಲ್ತಾನ್ ಬ್ರಿಟಿಷರ ನಡುವೆ ನಡೆಯುತ್ತೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಕಾರಣಕ್ಕೆ ನಡೀತು ನೋಡಿ. ಇಲ್ಲಿ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, ಬ್ರಿಟಿಷರ ಆಶ್ರಯ ಪಡೆದಿದ್ದಂತ ರಾಜ ತಿರುವಾಂಕೂರಿನ ರಾಜ ಈ ಭಾಗದಲ್ಲಿ ಬರುತ್ತೆ. ಯಾವ ರಾಜ?
ತಿರುವಾಂಕೂರಿನ ರಾಜ, ನೋಡಿ ಕಾರಣಗಳು ಬರ್ಕೋಬೇಕಾಗತ್ತೆ ಫಸ್ಟಿಗೆ. ಟಿಪ್ಪು ಸುಲ್ತಾನ್ ತಿರುವಾಂಕೂರು ರಾಜನ ಮೇಲೆ ಆಕ್ರಮಣ ಮಾಡಿದನು. ತಿರುವಾಂಕೂರು ರಾಜನ ಮೇಲೆ ಆಕ್ರಮಣ ಮಾಡಿದನು. ಸೊ ಆದ್ರಿಂದ ಬ್ರಿಟಿಷರು ಏನ್ ಮಾಡ್ತಾರೆ, ಯಾರಿಗೆ ನೆರವು ನೀಡ್ತಾರೆ? ತಿರುವಾಂಕೂರಿನ ರಾಜನಿಗೆ. ತಿರುವಾಂಕೂರು ರಾಜ ಯಾರ ಆಶ್ರಯ ಪಡ್ಕೊಂಡಿದ್ದ? ಬ್ರಿಟಿಷರ ಆಶ್ರಯವನ್ನ ಪಡ್ಕೊಂಡಿದ್ದ. ಸೊ ಹಾಗಾಗಿ ತಿರುವಾಂಕೂರು ರಾಜನ ಮೇಲೆ ಟಿಪ್ಪು ಸುಲ್ತಾನ್ ಆಕ್ರಮಣ ಮಾಡಿದ್ರಿಂದ ತಿರುವಾಂಕೂರಿನ ರಾಜನ ಪರವಾಗಿ ಟಿಪ್ಪು ಸುಲ್ತಾನ್ ಮೇಲೆ ಬ್ರಿಟಿಷರು ಆಕ್ರಮಣವನ್ನ ಮಾಡಿದ್ರು. ಬ್ರಿಟಿಷರು ಟಿಪ್ಪುವಿನ ಮೇಲೆ ಆಕ್ರಮಣ ಮಾಡಿದರು. ಸೊ ಇಷ್ಟು ಮೂರನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ಕಾರಣಗಳು. ಇನ್ನ ಗತಿ ತೆಗೆದುಕೊಳ್ಳೋಣ. ಸೊ ಹೇಗೆ ನಡೀತು ಈ ಯುದ್ಧ ಅಂತ. 1792ರಲ್ಲಿ ಟಿಪ್ಪು ಸುಲ್ತಾನನ ಮೇಲೆ ಬ್ರಿಟಿಷ್ ಏನ್ ಮಾಡ್ತಾರೆ ನೋಡಿ, ಆ ತಂದೆಯ ಚಾಣಾಕ್ಷ ನೀತಿ ಸ್ವಲ್ಪ ಕಡಿಮೆ ಇತ್ತು ಟಿಪ್ಪು ಸುಲ್ತಾನನಿಗೆ. ಸೊ ಹಾಗಾಗಿ ಬ್ರಿಟಿಷ್ ಏನ್ ಮಾಡಿದ್ರು, ಹೈದರಾಬಾದ್ ನಿಜಾಮನನ್ನ ಮರಾಠರನ್ನ ಒಗ್ಗೂಡಿಸ್ಕೊಂಡ್ರಿ. ಒಗ್ಗೂಡಿಸ್ಕೊಂಡು ಟಿಪ್ಪುವಿನ ಮೇಲೆ ಆಕ್ರಮಣ ಮಾಡಿದ್ರು. ಟಿಪ್ಪುವಿಗೆ ಸೇರಿದಂತಹ ಕೋಲಾರ, ಬೆಂಗಳೂರು ಈ ಕೋಟೆಗಳನ್ನು ವಶಪಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಲಾರ್ಡ್ ಕಾರ್ನ್ವಾಲಿಸ್ ಒಬ್ಬ ಪ್ರಸಿದ್ಧ ಗವರ್ನರ್ ಜನರಲ್, ಬ್ರಿಟಿಷ್ ಗವರ್ನರ್ ಜನರಲ್, ಅವನೇ ಸೈನ್ಯದ ನಾಯಕತ್ವವನ್ನು ವಹಿಸ್ಕೊಂಡ್ಬಿಟ್ಟು ಟಿಪ್ಪುವನ್ನ ಅನೇಕ ಕಡೆ ಯುದ್ಧದಲ್ಲಿ ಸೋಲಿಸ್ತಾನೆ. ನೋಡಿ, ಬೆಂಗಳೂರು ಕೋಟೆ, ಕೋಲಾರ ಕೋಟೆ ಈ ಕೋಟೆಗಳನ್ನೆಲ್ಲ ವಶಪಡಿಸ್ಕೊಂಡು ಟಿಪ್ಪು ಸುಲ್ತಾನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ಯಾರ್ಯಾರು ನೆರವನ್ನು ಪಡ್ಕೊಂಡಿರ್ತಾರೆ? ಮರಾಠರು ಮತ್ತೆ ಹೈದರಾಬಾದ್ ನಿಜಾಮನ ನೆರವನ್ನ ಪಡ್ಕೊಂಡಿರ್ತಾನೆ. ಹಾಗಾಗಿ ಟಿಪ್ಪು ಯುದ್ಧದಲ್ಲಿ ಸುಲಭವಾಗಿ ಸೋತು ಹೋಗ್ತಾನೆ. ಹಾಗಾಗಿ ಬ್ರಿಟಿಷರೊಂದಿಗೆ ಇನ್ನೇನು ಶ್ರೀರಂಗಪಟ್ಟಣದ ಕೋಟೆ ಮೇಲೆ ಆಕ್ರಮಣ ಮಾಡ್ತಾರೆ ಬ್ರಿಟಿಷರು. ಆಗ ಅನಿವಾರ್ಯವಾಗಿ ಟಿಪ್ಪು ಬ್ರಿಟಿಷರೊಂದಿಗೆ ಶ್ರೀರಂಗಪಟ್ಟಣ ಒಪ್ಪಂದ ಮಾಡ್ಕೊಂಡು ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸ್ತಾನೆ ವಿದ್ಯಾರ್ಥಿಗಳೇ. ಹಾಗಾಗಿ ಮೂರನೇ ಆಂಗ್ಲ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ನಿಂತು ಹೋಯಿತು? ಶ್ರೀರಂಗಪಟ್ಟಣ ಒಪ್ಪಂದ. ಎಷ್ಟರಲ್ಲಿ ಮಾಡ್ಕೊಂಡಿದ್ದು ಶ್ರೀರಂಗಪಟ್ಟಣ ಒಪ್ಪಂದ? ಕ್ರಿಸ್ತಶಕ 1792ರಲ್ಲಿ ಟಿಪ್ಪು ಸುಲ್ತಾನ್ ಯಾರೊಂದಿಗೆ? ಬ್ರಿಟಿಷರೊಂದಿಗೆ ಯಾವ ಒಪ್ಪಂದ ಮಾಡ್ಕೊಂತಾರೆ? ಶ್ರೀರಂಗಪಟ್ಟಣ ಒಪ್ಪಂದ ಮಾಡ್ಕೊಂಡು ಯುದ್ಧವನ್ನ ನಿಲ್ಲಿಸಿದ. ಇನ್ನ ನೆಕ್ಸ್ಟ್ ಈ ಯುದ್ಧ ಟಿಪ್ಪು ಸುಲ್ತಾನನೇ ಸೋತಿದ್ರಿಂದ ಬ್ರಿಟಿಷ್ ಹೇಳಿದಂತ ಅಸಮಾನ ಷರತ್ತುಗಳನ್ನ ಈಡೇರಿಸಬೇಕಾಗಿತ್ತು. ಅಸಮಾನ ಷರತ್ತುಗಳನ್ನು ಹೊಂದಿದಂತ ಒಪ್ಪಂದವಾಗಿತ್ತು ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ. ನೋಡಿ, ಸೊ ಯುದ್ಧಕ್ಕೆ ಕಾರಣ ಟಿಪ್ಪು ಸುಲ್ತಾನ್. ಹಾಗಾಗಿ ಯುದ್ಧಕ್ಕೆ ಖರ್ಚಾಗಿರುವ ಹಣವನ್ನ ಕೊಡಬೇಕು. ಯುದ್ಧದ ನಷ್ಟದ ಪರಿಹಾರದ ರೂಪದಲ್ಲಿ ಹಣವನ್ನ ಕೊಡಬೇಕು. ಯಾರು? ಟಿಪ್ಪು ಸುಲ್ತಾನ್. ಯಾರಿಗೆ? ಬ್ರಿಟಿಷರಿಗೆ. ಎಷ್ಟು? 3 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು. ಯುದ್ಧದ ಪರಿಹಾರ ಹಣ, ಯುದ್ಧದ ನಷ್ಟದ ಪರಿಹಾರ ಹಣ. 3 ಕೋಟಿ ರೂಪಾಯಿ ಬರ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಪಾಯಿಂಟ್ ನ. ಯುದ್ಧದ ನಷ್ಟ ಪರಿಹಾರ 3 ಕೋಟಿ ಹಣವನ್ನ ಟಿಪ್ಪು ಸುಲ್ತಾನ್ ಯಾರಿಗೆ ಕೊಡಬೇಕು? ಬ್ರಿಟಿಷರಿಗೆ ಕೊಡಬೇಕು. ಈ 3 ಕೋಟಿ ಹಣವನ್ನ ಕೊಡೋದಕ್ಕೆ ಅವನ ಹತ್ರ ಅಷ್ಟು ಹಣ ಇಲ್ಲದೆ ಇದ್ದಿದ್ರಿಂದ ಆ ಹಣಕ್ಕೆ ಜಾಮೀನಾಗ್ಬಿಟ್ಟು ಅವನ ತನ್ನ 2 ಮಕ್ಕಳನ್ನ ಒತ್ತೆ ಇಡಬೇಕಾಗಿತ್ತು. ಯಾರಿಗೆ? ಬ್ರಿಟಿಷರಿಗೆ. ಓಕೆ, ಟಿಪ್ಪು ಸುಲ್ತಾನ್ ತನ್ನ 2 ಮಕ್ಕಳನ್ನ ಒತ್ತೆ ಇಡ್ತಾನೆ. ಯಾರಿಗೆ? ಬ್ರಿಟಿಷರಿಗೆ. 2 ಮಕ್ಕಳನ್ನು ಒತ್ತೆಯಾಗಿಟ್ಟನು. ಯಾರಿಗೆ? ಬ್ರಿಟಿಷರಿಗೆ. ಎಲ್ಲಿವರೆಗೂ? 3 ಕೋಟಿ ಯುದ್ಧದ ನಷ್ಟ ಪರಿಹಾರ ಹಣವನ್ನು ಕೊಡೋವರೆಗೂ. ನೆಕ್ಸ್ಟ್ ಹಣವನ್ನು ಕೊಟ್ಟು ಮಕ್ಕಳನ್ನ ಬಿಡಿಸ್ಕೊಂತಾನೆ. ಯಾರು? ಟಿಪ್ಪು ಸುಲ್ತಾನ್. ಹಾಗಾಗಿ ಇದು ಅತ್ಯಂತ ಅವಮಾನಕಾರಿ ಒಪ್ಪಂದ. ಯಾರಿಗೆ? ಟಿಪ್ಪು ಸುಲ್ತಾನ್ಗೆ. ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ. ಅಲ್ಲದೆ ಅರ್ಧ ರಾಜ್ಯನ ಬಿಟ್ಟು ಕೊಡ್ಬೇಕು ಬ್ರಿಟಿಷರಿಗೆ. ಅರ್ಧ ರಾಜ್ಯವನ್ನು ಬಿಟ್ಟು ಕೊಡುವುದು ಟಿಪ್ಪು ಸುಲ್ತಾನ್. ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಅದನ್ನ ಮರಾಠರು, ನಿಜಾಮರು ಹಂಚಿಕೊಳ್ತಾರೆ. ಸೊ ಇಷ್ಟು ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು.
ಆಯ್ತಲ್ಲ, ಬರ್ಕೊಂಡ್ರಲ್ಲ. ಮತ್ತೆ ಸೆರೆ ಹಿಡಿದ ಈ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಕೆಲವು ಸೈನಿಕರನ್ನ ಸೆರೆ ಹಿಡಿದಿರ್ತಾನೆ, ಬ್ರಿಟಿಷ್ ಸೈನಿಕರನ್ನ. ಅಂತ ಬ್ರಿಟಿಷ್ ಸೈನಿಕರನ್ನು ವಾಪಸ್ ಅವರಿಗೆ ಹಿಂದಿರುಗಿ ನೀಡ್ತಕ್ಕಂಥದ್ದು, ಆ ಸೈನಿಕರನ್ನ ಬಿಡ್ತಕ್ಕಂಥದ್ದು ಯಾರು? ಟಿಪ್ಪು ಸುಲ್ತಾನ್. ಬ್ರಿಟಿಷ್ ಸೈನಿಕರನ್ನ ಬಂಧನದಿಂದ ಮುಕ್ತಿಗೊಳಿಸುವುದು. ಸೊ ಇಷ್ಟು ಈ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು. ಇವು ಅವಮಾನಕಾರಿ ಷರತ್ತುಗಳು ವಿದ್ಯಾರ್ಥಿಗಳು. ಈ ಅವಮಾನಕಾರಿ ಷರತ್ತುಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ತನ್ನ ಸೈನ್ಯವನ್ನ ಇನ್ನೂ ಹೆಚ್ಚು ಶಕ್ತಿಯುತಗೊಳಿಸ್ಲಿಕ್ಕೆ ಶ್ರಮವನ್ನು ಪಡ್ತಾನೆ. ಅದೇ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ ವಿದ್ಯಾರ್ಥಿಗಳ. ನೆಕ್ಸ್ಟ್ 4ನೇ ಆಂಗ್ಲೋ ಮೈಸೂರು ಯುದ್ಧ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯುತ್ತೆ. ಹಾಗಾದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಏನು? ಮೊದಲ ಪಾಯಿಂಟ್, ಟಿಪ್ಪು ತನ್ನ ಸೇಡನ್ನ ತೀರಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥದ್ದು. 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಗ್ದಿತ್ತು? ಶ್ರೀರಂಗಪಟ್ಟಣ ಒಪ್ಪಂದ. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಅವಮಾನಕಾರಿಯಾಗಿದ್ದರಿಂದ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು. ಇದು ಈ ಭಾವನೆ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ. ಇನ್ನೊಂದು ಕಾರಣ, ತನ್ನ ಸೈನ್ಯಕ್ಕೆ ಫ್ರೆಂಚರ ನೆರವನ್ನ ಪಡಿತಾನೆ. ಟಿಪ್ಪು ಯಾರ ನೆರವನ್ನ ಪಡಿತಾನೆ? ಫ್ರೆಂಚರ ನೆರವನ್ನ ಪಡೆದಿದ್ದು. ಟಿಪ್ಪು ಫ್ರೆಂಚರ ನೆರವನ್ನ ಪಡೆದು ಫ್ರೆಂಚರ ನೆರವು ಪಡೆದನು. ಸೊ ಇದು ಬ್ರಿಟಿಷರಿಗೆ ಆಗ್ಲಿಲ್ಲ. ಯಾಕಪ್ಪ ಅಂದ್ರೆ ಟಿಪ್ಪು ಮತ್ತೆ ಪ್ರಬಲನಾಗ್ತಾನೆ. ಫ್ರೆಂಚರಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ಕೊಂಡು ಸೈನಿಕ ಸಹಾಯವನ್ನ ಪಡ್ಕೊಂಡು ನಮ್ಮನ್ನ ಸೋಲಿಸ್ತಾನೆ ಅಂತ ಅಂದ್ಬಿಟ್ಟು ಬ್ರಿಟಿಷರು ಇವನನ್ನ ವಿರೋಧಿಸಿದ್ರು. ಯಾರನ್ನ? ಟಿಪ್ಪುನ. ಫ್ರೆಂಚರ ನೆರವನ್ನ ಪಡೆದಿದ್ರಿಂದ. ನೆಕ್ಸ್ಟ್, ಆಗ ವೆಲ್ಲೆಸ್ಲಿ, ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಅಧಿಕಾರಕ್ಕೆ ಬಂದಿರ್ತಾನೆ. ಇವನು ಟಿಪ್ಪುವಿನ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಇಂತ ಒಂದು ಅಸಮಾನ ಷರತ್ತುಗಳನ್ನು ಹೊಂದಿದ ಒಪ್ಪಂದವನ್ನ ಒಪ್ಕೊಳ್ಳುವಂತೆ ಬಲವಂತ ಪಡಿಸ್ತಾನೆ. ಆದ್ರೆ ಅದನ್ನ ನಿರಾಕರಿಸ್ತಾನೆ. ಯಾರು? ಟಿಪ್ಪು ಸುಲ್ತಾನ್. ವೆಲ್ಲೆಸ್ಲಿಯ ಯಾವ ಒಪ್ಪಂದ? ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದವನ್ನ ಒಪ್ಪಿಕೊಳ್ಳಲು ನಿರಾಕರಿಸಿದನು. ಯಾರೋ? ಟಿಪ್ಪು ಸುಲ್ತಾನ್. ಒಪ್ಪಿಕೊಳ್ಳಲು ಟಿಪ್ಪು ನಿರಾಕರಿಸಿದನು. ಟಿಪ್ಪು ನಿರಾಕರಿಸಿದನು. ಇದರಿಂದ ವೆಲ್ಲೆಸ್ಲಿ ಏನ್ ಮಾಡ್ತಾನೆ? ಬ್ರಿಟಿಷ್ ಗವರ್ನರ್ ಜನರಲ್ ಟಿಪ್ಪುವಿನ ಮೇಲೆ ಯುದ್ಧವನ್ನ ಘೋಷಣೆ ಮಾಡ್ತಾನೆ. ಇಷ್ಟು 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ. ಇನ್ನ ಗತಿ ನೋಡಿ, ತಕ್ಷಣದ ಕಾರಣ ಏನು 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ? ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದವನ್ನ ಟಿಪ್ಪು ಒಪ್ಪಿಕೊಳ್ಳಲು ನಿರಾಕರಿಸಿದ. ಆದ್ರಿಂದ ಬ್ರಿಟಿಷ್ ಆಕ್ರಮಣವನ್ನ ಮಾಡಿದರು. ಇನ್ನ ಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಟಿಪ್ಪು ಸುಲ್ತಾನನನ್ನ ಈ 3 ಒಕ್ಕೂಟ ಸೈನ್ಯ, ಮರಾಠರು, ನಿಜಾಮರು, ಶೇಷಂಡ್ ಬ್ರಿಟಿಷರು, ಈ 3 ಒಕ್ಕೂಟ ಸೈನ್ಯ ಶ್ರೀರಂಗಪಟ್ಟಣ ಕೋಟೆಯ ಮೇಲೆ ಆಕ್ರಮಣವನ್ನ ಮಾಡುತ್ತೆ. ಯಾವ ಕೋಟೆ ಮೇಲೆ? ನೋಡಿ ವಿದ್ಯಾರ್ಥಿಗಳೇ, ಶ್ರೀರಂಗಪಟ್ಟಣದ ಕೋಟೆಯ ಮೇಲೆ ಆಕ್ರಮಣವನ್ನ ಮಾಡಿ ಟಿಪ್ಪುವಿನ ಯುದ್ಧದಲ್ಲಿ ಕೊಂದು ಹಾಕುತ್ತೆ. ಅಲ್ಲಿಗೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗುತ್ತೆ. ಹಾಗಾದ್ರೆ ಯುದ್ಧದ ಗತಿಯಲ್ಲಿ ಏನ್ ಬರೀಬಹುದು? ಟಿಪ್ಪು ಸುಲ್ತಾನನ ಮೇಲೆ ಬ್ರಿಟಿಷರ ಒಕ್ಕೂಟ ಸೈನ್ಯ ಆಕ್ರಮಣ ಮಾಡಿ ಯುದ್ಧದಲ್ಲಿ ಸೋಲಿಸಿ ಅವನನ್ನು ಕೊಂದು ಹಾಕಿತ್ತು. ಅಲ್ಲಿಗೆ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಅದರ ಪರಿಣಾಮನ ನಾವು ತಿಳ್ಕೋಬೇಕಾಗಿದೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ವಿದ್ಯಾರ್ಥಿಗಳೇ, ಏನ್ ಪರಿಣಾಮ? ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಮರಣ ಹೊಂದಿದನು. ನೆಕ್ಸ್ಟ್, ಟಿಪ್ಪುವಿನ ರಾಜ್ಯವನ್ನ 3 ಹಂಚ್ಕೊಳ್ತಾರೆ. ಟಿಪ್ಪುವಿನ ರಾಜ್ಯ ಹಂಚಿಕೆ. ಟಿಪ್ಪುವಿನ ರಾಜ್ಯ ಹಂಚಿಕೆ ಯಾರ್ಯಾರು ಮಾಡ್ಕೊಂಡಿದ್ದು? ಬ್ರಿಟಿಷರು, ಮರಾಠ, ಹಾಗೆಯೇ ನಿಜಾಮ, ಹೈದರಾಬಾದಿನ ನಿಜಾಮ, 3 ಸಾಮ್ರಾಜ್ಯದವರು ಟಿಪ್ಪುವಿನ ರಾಜ್ಯವನ್ನ ಹಂಚಿಕೆ ಮಾಡ್ಕೊಳ್ತಾರೆ. ಇನ್ನ ಸ್ವಲ್ಪ ಮೈಸೂರಿನ ಪ್ರದೇಶವನ್ನ, ಭೌಗೋಳಿಕ ಪ್ರದೇಶವನ್ನ, ಮೈಸೂರಿನ ಚಿಕ್ಕ ಭಾಗವನ್ನ ಯಾರಿಗೆ ನೀಡ್ತಾರೆ? ಅಲ್ಲಿನ ಒಡೆಯರಿಗೆ ಹಿಂತಿರುಗಿಸಿದರು. ಸೊ ಹೀಗೆ ಒಂದು ಮೈಸೂರು ರಾಜ್ಯಕ್ಕೆ ಚಿಕ್ಕ ಭೌಗೋಳಿಕ ಪ್ರದೇಶನ ಬಿಟ್ಕೊಟ್ರು. ಆಗ ಆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಡಳಿತವನ್ನ ನಡೆಸ್ತಾರೆ. ಅವ್ರನ್ನ ಶಿಶು ಆಗಿರ್ತಾರೆ. ಹಾಗಾಗಿ ದಿವಾನ್ ಪೂರ್ಣಯ್ಯನವರ ನಾಯಕತ್ವದಲ್ಲಿ ಆಡಳಿತ ನಡೆಯುತ್ತೆ ಅಲ್ಲಿ ಮೈಸೂರಿನಲ್ಲಿ. ಸೊ ಇಷ್ಟು 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು. ಸೊ ಒಟ್ಟಾರೆಯಾಗಿ ಇಷ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ಈ ಪಾಠದಲ್ಲಿ ತಿಳ್ಕೊಂಡಿರಿ ವಿದ್ಯಾರ್ಥಿಗಳೇ. ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕಾಗುತ್ತೆ. ಮೈಸೂರಿನ ಹುಲಿ ಎಂದು ಪ್ರಸಿದ್ಧನಾಗಿರುವನು ಯಾರು? ಟಿಪ್ಪು ಸುಲ್ತಾನ್. ಇನ್ನೊಂದು ಪ್ರಶ್ನೆ,
ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದ. ಸರಿ ವಿದ್ಯಾರ್ಥಿಗಳೇ, ಈಗ ನಾನು ಗೃಹಪಾಠಕ್ಕೆ ಕೆಲವು ಪ್ರಶ್ನೆಗಳನ್ನ ಕೊಡ್ತೀನಿ, ಅವುಗಳನ್ನ ಮನೆಯಲ್ಲಿ ಬರೀರಿ. ಪರೀಕ್ಷಾ ದೃಷ್ಟಿಯಿಂದ ಉತ್ತಮವಾಗಿರ್ತವೆ, ಅವುಗಳನ್ನ ಪಾಯಿಂಟ್ ಮಾಡ್ಕೊಂಡು ಓದ್ಬೇಕಾಗುತ್ತೆ ಮನೆಯಲ್ಲಿ. ತಗೊಳ್ರಿ ಗೃಹಪಾಠದ ಪ್ರಶ್ನೆಗಳು, ಕೊನೆಗೆ ಗೃಹಪಾಠದ ಪ್ರಶ್ನೆಗಳು. ಒಂದನೇ ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು? ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಅಂದ್ರೆ ಮೂರನೇ ಆಂಗ್ಲ ಮೈಸೂರು ಯುದ್ಧದ ಪರಿಣಾಮಗಳೇನು. ಒಂದು ಹೋಮ್ವರ್ಕ್ ಇದೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು. ಆಯ್ತಾ? ಇನ್ನು ಎರಡನೇ ಪ್ರಶ್ನೆ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳೇನು? ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳೇನು? ಇನ್ನು ಕೊನೆಯ ಪ್ರಶ್ನೆ, ಹೋಮ್ವರ್ಕ್ಗೆ ಸಂಬಂಧಪಟ್ಟಂತೆ ನೀವು ಬರೀಬೇಕಾಗುತ್ತೆ. ಹೈದರಾಲಿ ಹೇಗೆ ಏಳಿಗೆಗೆ ಬಂದನು ಅಂದ್ರೆ ಅಧಿಕಾರಕ್ಕೆ ಬಂದನು. ಇಷ್ಟು ಬರೀಬೇಕು. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆನ ನೀವು ಮಾಡೋದಾದ್ರೆ, ಆ ಟಿಪ್ಪು ಸುಲ್ತಾನನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬೇಕು ಭಾವಚಿತ್ರದೊಂದಿಗೆ. ಯಾರ ಬಗ್ಗೆ? ಟಿಪ್ಪುವಿನ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಚಟುವಟಿಕೆನ ನೀವು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ. ಸರಿ, ಇಲ್ಲಿವರೆಗೂ ಈ ಒಂದು ಪಾಠವನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಈ ಪಾಠದ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವೀಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೀನಿ ಅಂತ ಈ ಪಾಠನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.